ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ದೇಶದ ಜನತೆಗೆ ಮೋದಿ ಒಂದು ಕರೆಯನ್ನು ನೀಡಿದ್ದಾರೆ. ಏನು ಅಂತ ಹೇಳಿದ್ರೆ, ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರೂಲ್ಸ್ಗಳು ಅನ್ವಯ ಇತ್ತಲ್ಲ ಅದೇ ರೀತಿಯಾಗಿ ಅದೇ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಮೋದಿ ಮಾತನಾಡಿದ್ದಾರೆ. ಪ್ರಮುಖ 14 ಅಂಶಗಳನ್ನು ಒಳಗೊಂಡಂತೆ 14 ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಾರಣ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದಿಂದಾಗಿ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾಗುವಂಥ ಸಾಧ್ಯತೆ ಇದೆ. ಅದನ್ನು ಕಾಪಾಡಿಕೊಳ್ಬೇಕು. ಹಂಗಾಗಿ 1 ವರ್ಷಗಳ ಕಾಲ ನೀವು ಚಿನ್ನವನ್ನು ಖರೀದಿ ಮಾಡಬೇಡಿ, ಮಿತವಾಗಿ ವಾಹನವನ್ನು ಬಳಸಿ, ವರ್ಕ್ ಫ್ರಮ್ ಹೋಮ್ ಕಡೆ ಗಮನ ಕೊಡಿ ಅನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಮೋದಿಯ ಹೇಳಿಕೆ ಇದೆಯಲ್ಲ, ಇದು ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಯಾಗಿದೆ. ಈ ಹೇಳಿಕೆಯ ಹಿಂದೆ ಇರುವಂಥ ಉದ್ದೇಶ ಏನು? ಸಹಜವಾಗಿ ಈಗ ಜನ ಪ್ಯಾನಿಕ್ ಆಗಿದ್ದಾರೆ. ಇದ್ದಕ್ಕಿದ್ದಾಗೆ ಮೋದಿ ಯಾಕೆ ಹೀಗೆ ಹೇಳಿದರು ಅಂತೇಳಿ. ಪಂಚರಾಜ್ಯಗಳ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ವಿಚಾರ ಇರಲಿಲ್ಲ. ಸಭೆಗಳ ಮೇಲೆ ಸಭೆ ಮಾಡಿದರು, ರ್ಯಾಲಿಗಳ ಮೇಲೆ ರ್ಯಾಲಿ ಇತ್ತು. ಸಾಕಷ್ಟು ಜನ, ಸಾವಿರಾರು ಲಕ್ಷಾಂತರ ಜನ ಕೂಡ ಅಲ್ಲಿ ಸೇರಿಕೊಂಡಿದ್ರು. ಅಲ್ಲಿ ಏನು ಸಮಸ್ಯೆ ಆಗಲಿಲ್ಲ. ರಿಸಲ್ಟ್ ಬಂದಾಯಿತು, ಎಲ್ಲವೂ ಕೂಡ ಆಯಿತು. ಇದ್ದಕ್ಕಿದ್ದ ಹಾಗೆ ಮೋದಿಯವರ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು, ರಾಷ್ಟ್ರದ ಹಿತದೃಷ್ಟಿಯಿಂದ ಇದನ್ನು ಪಾಲನೆ ಮಾಡಬೇಕು ಅಂತೇಳಿ ಒಂದಿಷ್ಟು ಜನ ಹೇಳ್ತಿದ್ದಾರೆ. ಸೊ ಹಂಗಾಗಿ ಇದು ಸರಿನಾ ತಪ್ಪ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಗೆಸ್ಟ್ಗಳು ಇರೋದಿಲ್ಲ, ನೇರವಾಗಿ ಪಬ್ಲಿಕ್ ಕಾಲ್ ಇರುತ್ತೆ. ನಿಮ್ಮ ಅಭಿಪ್ರಾಯ ಬೇಕಾಗತ್ತೆ ಈ ಒಂದು ನಿರ್ಧಾರದ ವಿಚಾರ ಅಂತ ಬಂದಾಗ. ಸೊ ಹಂಗಾಗಿ ನಿಮ್ಮ ಅಭಿಪ್ರಾಯಗಳೇನು? ಮೋದಿಯವರು ತೆಗೆದುಕೊಂಡಿರುವಂಥ ನಿರ್ಧಾರ ಯಾವ ರೀತಿಯಾಗಿ ಸರಿ ಇದೆಯಾ, ತಪ್ಪಿದೆ, ಇದೆಲ್ಲವನ್ನ ಡೀಟೇಲ್ ಆಗಿ ನಾವೆಲ್ಲರೂ ಕೂಡ ಸೇರ್ಕೊಂಡು ಚರ್ಚೆ ಮಾಡೋಣ. ಇದು ಇವತ್ತಿನ ವಿಶೇಷ. ಮಿತವ್ಯಯ ಮಂತ್ರ, ಮೋದಿ ಮನವಿ ಸರಿಯಾ? ಹೈದರಾಬಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಸಂಚಲನ ಸೃಷ್ಟಿಯಾಗಿದೆ. ಇದನ್ನು ದೇಶದ ಹಿತದೃಷ್ಟಿಯಿಂದ ಒಂದು ಸಂದೇಶ ಅಂತ ಕರಿಬೇಕಾ ಅಥವಾ ಆಘಾತಕಾರಿ ಹೇಳಿಕೆ ಅಂತ ಕರಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ಪ್ರಧಾನಿ ಮೋದಿಯಿಂದ ಮಿತವ್ಯಯ ಮಂತ್ರವು ಕೂಡ ಈ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅನ್ನೋದು ಇವತ್ತು ಕೂಡ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಇದೇ ವಿಚಾರವಾಗಿ, ಆರ್ಥಿಕ ಬಿಕ್ಕಟ್ಟಿನ ವಿಚಾರವಾಗಿ. ಸೊ ಹಂಗಾಗಿ ಚಿನ್ನವನ್ನು ಖರೀದಿ ಮಾಡಬೇಡಿ, ಪೆಟ್ರೋಲ್ ಇದೆಯಲ್ಲ ಅದನ್ನು ಕಡಿಮೆ ಬಳಸಿ, ಅಂದರೆ ಮಿತವಾಗಿ ವಾಹನವನ್ನು ಬಳಸಿ ಅನ್ನುವಂಥ ಸ್ಟೇಟ್ಮೆಂಟ್. 1 ವರ್ಷ ಚಿನ್ನವನ್ನು ಖರೀದಿ ಮಾಡಬೇಡಿ ಅಂಥೇಳಿ ನರೇಂದ್ರ ಮೋದಿಯವರ ಹೇಳಿಕೆ ಇದು. ಅದರ ಜೊತೆಗೆ ಶಾಲೆಗಳನ್ನು ಆನ್ಲೈನ್ನಲ್ಲಿ ಮಾಡುವಂತೆ ಕರೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಶಾಲೆಗಳು ಕೂಡ ಆನ್ಲೈನ್ನಲ್ಲಿ ಆಗಬೇಕು ಅನ್ನೋದು. ಸೊ ವರ್ಕ್ ಫ್ರಮ್ ಹೋಮ್ ಇದೆಯಲ್ಲ, ಆ ನೀತಿಯು ಕೂಡ ಜಾರಿ ಆಗಬೇಕು ಅನ್ನುವಂಥ ಮನವಿ ಮೋದಿ ಕಡೆಯಿಂದ. ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಎದುರಿಸಲು ನೆರವಾಗಿ ಅಂಥೇಳಿ PM ಹೇಳ್ತಾ ಇರೋದು. ವಿದೇಶಿ ಪ್ರವಾಸವನ್ನು ಮುಂದಕ್ಕೆ ಹಾಕಿ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಸುಖ ಸುಮ್ಮನೆ ವಿದೇಶಿ ಪ್ರವಾಸವನ್ನು ಮಾಡ್ತಾರಲ್ಲ ಕೆಲವೊಬ್ಬರು. ಸೊ ಹಂಗಾಗಿ ನೀವು ಡಾಲರ್ಗೆ ಜಾಸ್ತಿ ಅವಲಂಬಿತರಾಗಬೇಡಿ ಅಂತೇಳಿ, ಅಂದರೆ ಕರೆನ್ಸಿ ಆ ಥರ ಇರುತ್ತೆ. ನೀವು ಡಾಲರ್ ಜೊತೆ ವಿದೇಶಿ ಪ್ರವಾಸ ಮಾಡಬೇಕಾದ್ರೆ ಡಾಲರ್ ಜೊತೆ ವ್ಯವಹಾರ ಇರುತ್ತೆ. ಹಂಗಾಗಿ ವಿದೇಶಿ ಪ್ರಯಾಣ ಆಗಿರ್ಬೋದು, ಪೆಟ್ರೋಲ್ ಮತ್ತು ಈ ಚಿನ್ನ, ಈ 3 ಕಡೆ ಹೆಚ್ಚು ಗಮನ ಕೊಡಿ ಅನ್ನುವಂಥದ್ದು ಈ ಸಂಕಷ್ಟದ ಸಂದರ್ಭದಲ್ಲಿ. ಸೊ ಸ್ವದೇಶದಲ್ಲೇ ಮದುವೆ ಆಗೋದಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಚಿನ್ನವನ್ನು ಖರೀದಿ ಮಾಡಿಬಿಡಿ ಅಂದರೆ ಸಂಪೂರ್ಣವಾಗಿ ನಿಲ್ಲಿಸಿ ಅಂತ ಹೇಳ, ಅಗತ್ಯ ಇದ್ದರೆ ಮಾತ್ರ ಖರೀದಿ ಮಾಡೋ ಅನ್ನೋ ರೀತಿಯಲ್ಲಿ. ಯಾಕಂದರೆ ಚಿನ್ನ ನಾವು ಹೆಚ್ಚಾಗಿ ಬೇರೆ ದೇಶಗಳ ಜೊತೆ ಅವಲಂಬಿತರಾಗಿದ್ದೇವೆ. ಸೊ ಹಂಗಾಗಿ ಅದನ್ನು ಕಡಿಮೆ ಮಾಡಿ ಅನ್ನೋದು. ಪೆಟ್ರೋಲ್ ಡೀಸೆಲ್ ಅಂತ ಬಂದಾಗ 90% 90% ನಾವು ಬೇರೆ ಕಡೆಗೆ ಅವಲಂಬಿತರಾಗಿದ್ದೇವೆ. ಸೊ ಹಂಗಾಗಿ ಅದನ್ನು ಕಡಿಮೆ ಮಾಡಬೇಕು ಅನ್ನೋದು. ಈಗ ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇದೆ, ಯಾಕೆ ಹೇಳಿರಬಹುದು ಅನ್ನೋದು. ಹಾಗಾದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಒಂದ್ಸಲ ಅವ್ರಿಗೆ ಯಾಕೆ ಹೇಳಿದ್ದಾರೆ ಅನ್ನೋದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮಾತನಾಡಿದ್ದಾರೆ ಯಾವ ವಿಚಾರವಾಗಿ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. अन्य बड़े संकट से गुजरा है, सरकार की अपील, और उस अपील पर हर नागरिक ने ऐसे ही अपना दायित्व निभाया है. आज भी जरूरत है कि हम सब मिलकर अपना दायित्व निभाएं. देश के संसाधनों पर पड़ने वाले बोझ को कम करें. आप भी जानते हैं कि भारत कितने ही उत्पादों को मंगाने के लिए लाखों करोड़ रुपए की विदेशी मुद्रा खर्च करता है. इसी समय विदेश से आने वाले उत्पादों की कीमतें भी
आसमान छू रही है और सप्लाई चेन भी पूरी तरह तहस नहस हो चुकी है। और इसलिए देश पर यह दोहरा संकट है। जैसे बूंद बूंद से घड़ा भरता है, वैसे ही हमें हर छोटे बड़े प्रयास से ऐसे उत्पादों का उपयोग कम करना है जो विदेश से आते हैं, और ऐसे व्यक्तिगत कामों से भी बचना है जिसमें विदेशी मुद्रा खर्च होती है। साथियों, भारत के इंपोर्ट का बहुत बड़ा हिस्सा क्रूड ऑयल है, और दुर्भाग्य से जिस क्षेत्र से दुनिया के बड़े हिस्से को तेल मिलता है, आज वही क्षेत्र संघर्ष और युद्ध की स्थिति में उलझा हुआ है। और इसलिए जब तक हालात सामान्य नहीं होते, हम सबको मिलकर छोटे छोटे संकल्प लेने होंगे। मैंने कल कर्नाटका और तेलंगाना में भी इस बारे में चर्चा की है। मैं आज गुजरात में भी अपने आग्रहों पर फिर से जोर दे रहा हूं, और आप पर तो मेरा ज्यादा हक है, इसलिए जरा हक से कहने वाला। मेरी देश के हर नागरिक से अपील है, जहां संभव हो पेट्रोल डीजल का उपयोग कम करें। मेट्रो का उपयोग करें, इलेक्ट्रिक बस और पब्लिक ट्रांसपोर्ट का अधिक इस्तेमाल करें, कार पुलिंग को बढ़ावा दें। जिनके पास कार है वे एक गाड़ी में ज्यादा लोगों को साथ लेकर चलें। जिनके पास ईवी है वे भी दूसरों की मदद के लिए आगे आए। साथियों, डिजिटल टेक्नोलॉजी ने अब इतना कुछ आसान बना दिया है। साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा। साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे। आज दान की जरूरत नहीं है, लेकिन देश हित में हमको ये तय करना पड़ेगा कि साल भर तक घर में कोई भी फंक्शन हो, कोई भी कार्यक्रम हो, हम सोने के गहने नहीं खरीदेंगे, सोना नहीं खरीदेंगे। विदेशी मुद्रा बचाने के लिए हमारी देशभक्ति हमें चुनौती दे रही है, और हमें इस चुनौती को स्वीकार करते हुए विदेशी मुद्रा को बचाना होगा। साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा। साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है। एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे।
आज दान की जरूरत नहीं है, लेकिन देश हित में हम ಎಸ್ ಪ್ರಧಾನಿ ಮೋದಿಯ ಹೇಳಿಕೆಯನ್ನು ನೋಡ್ತಾ ಇದ್ರೆ ಸಹಜವಾಗಿ ಒಂದು ಯಕ್ಷ ಪ್ರಶ್ನೆ ಇರುತ್ತೆ, ಉದ್ದೇಶ ಏನಿರಬಹುದು ಅಥವಾ ಇಡೀ ದೇಶದಲ್ಲಿ ಮತ್ತೆ ಲಾಕ್ಡೌನ್ ಆಗ್ಬಿಡುತ್ತಾ ಅನ್ನೋದು ಸಹಜವಾಗಿ ಆತಂಕ ಇದೆ. ಸೊ ಇದರ ಬಗ್ಗೆ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಪಬ್ಲಿಕ್ ಕರೆ ಕೂಡ ಇರುತ್ತೆ, ಏನಿರಬಹುದು ಉದ್ದೇಶ ಅಂತೇಳಿ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೊಬ್ಬರು ಕರೆ ಮಾಡ್ತಿದ್ದಾರೆ, ಮಾನ್ವಿತಾ ಮಾಸ್ಗೂಡ್ ಅವರು. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ಪಬ್ಲಿಕ್ ಒಪಿನಿಯನ್ ಕಲೆಕ್ಟ್ ಮಾಡ್ಕೊತಾ ಇದ್ದೀರಾ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ ಜಿ ಕನ್ನಡ ನ್ಯೂಸ್. ಮಾನ್ವಿತಾ ಮೇಡಮ್ ಅವರೇ, ನೀವು ಕೂಡ ನಮ್ಮ ಪ್ಯಾನಲಿಸ್ಟ್ ಕೂಡ, ಸೊ ನೋಡಿ ಕರೆ ಮಾಡಿದ್ರಿ, ನಿಜವಾಗ್ಲೂ ಕೂಡ ನಮಗೆ ಅದು ಖುಷಿ ವಿಚಾರ. ಬಟ್ ನಿನ್ನೆ ಮೋದಿಯ ಹೇಳಿಕೆ ವಿಚಾರ ಅಂತ ನೋಡಿದಾಗ ಸಾಕಷ್ಟು ಚರ್ಚೆ ಆಗ್ತಿದೆ, ಜನ ಪ್ಯಾನಿಕ್ ಆಗಿದ್ದಾರೆ. ಬಟ್ ಮೋದಿಯ ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಇದು ಮುಂದೆ ಏನೋ ದೊಡ್ಡದೊಂದು ಬಿಕ್ಕಟ್ಟಾಗುವ ಮುನ್ಸೂಚನೆ ನೀವು ಹೇಳ್ದಂಗೆ. ಆದ್ರೆ ಬೆಲೆ ಏರಿಕೆ, ಪೆಟ್ರೋಲು ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಎಲ್ಲೋ ಒಂಥರ ನಾವು ಫಿಕ್ಸ್ ಆಗಿದ್ವಿ, ಇದು ಒಂದಲ್ಲ ಒಂದಿನ ಆಗುತ್ತೆ ಅಂತ. ಆದ್ರೆ ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಇವತ್ತಿನ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಗ್ಲೇ ತುಂಬಾ ಜಾಸ್ತಿ ಆಗಿದೆ. ಬೆಂಗಳೂರಂತ ನಗರಿಯಲ್ಲಿ ನಾವು ವಾಸ ಮಾಡ್ಬೇಕು ಅಂತಂದ್ರೆ ನಮ್ಮ ಹತ್ರ ಚೆನ್ನಾಗಿ ದುಡ್ಡು ಎಲ್ಲ ಇರ್ಬೇಕು. ಆಮೇಲೆ ಈ ಏನು ಅವರು ಮಿತ ಬಳಕೆ ಅಂತ ಹೇಳಿದಾರೋ, ಮಿತ ಬಳಕೆನೋ ಅಥವಾ ಬೆಲೆ ಏರಿಕೆಗೆ ಒಂದು ಸೂಚನೆನೋ ಅರ್ಥ ಆಗ್ತಾ ಇಲ್ಲ. ಒಂದು ಎರಡನೇದು, ಅಡಿಗೆ ಮಾಡುವ ಎಣ್ಣೆನೂ ಸಹ ಕಡಿಮೆ ಬಳಸಿ ಅಂತ ಹೇಳಿದ್ದಾರೆ. ಇಲ್ಲಿ ಸ್ವಲ್ಪ ಕಷ್ಟ, ಯಾಕೆಂದ್ರೆ ಅಡಿಗೆ ಮಾಡೋದಕ್ಕೂ ಇವಾಗ ಕನ್ನ ಹಾಕ್ಬಿಟ್ರಲ್ಲ ಅಂತ ಅನ್ಸುತ್ತೆ. ಆದ್ರೆ ದೇಶ ಮೊದಲು, ದೇಶಕ್ಕೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ವಿ ಆರ್ ಆಲ್ಸೋ ರೆಡಿ. ಬಟ್ ಈ ರಾಜಕೀಯದಲ್ಲಿ, ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ರಾಜಕೀಯದಲ್ಲಿ ಇನ್ಯಾವ ಬೆಲೆನೂ ಏರಿಸ್ತದೆ ಇದ್ರೆ ಅಷ್ಟಾದ್ರೂ ಒಂದು ಸ್ವಲ್ಪ ನಮ್ಗೆ ರೆಸ್ಟ್ ಇಲ್ಲ ಅಂತಂದ್ರೆ ಎಲ್ಲವೂ ಒಂದೇ ಸಲ ಜಾಸ್ತಿ ಆಯ್ತು ಅಂದ್ರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸರ್. ಅಂದ್ರೆ ಒಂಥರ ಹಿಂಟ್ ಅನ್ಸುತ್ತಾ ಮೇಲೆ ಮತ್ತೆ ತೈಲ ಬೆಲೆ ಗಗನಕ್ಕೆ ಇರುತ್ತೆ ಅನ್ನೋದು ಒಂಥರ ಹಿಂಟ್ ಕೊಡ್ತಿದಾರ ಹೇಗೆ? ಹಿಂಟ್ ಅಲ್ಲ ಸರ್, ಇದು ಖಂಡಿತ ಏರೇ ಏರುತ್ತೆ. ಇಷ್ಟ ದಿನ ಏರ್ದಲೇ ಇದ್ದಿದ್ದು ಇನ್ನೊಂದ್ ದಿನ ಮತ್ತೊಂದ್ ದಿನ ಅಂತ ಮುಂದಕ್ಕೆ ಹೋಗಿದೆ ಅಂತ ಅನ್ಸುತ್ತೆ. ಆದ್ರೆ ಏರೋದಂತೂ 100%. ಅದು ಅಕ್ಕಪಕ್ಕದ ಮನೆ ಜಗಳಕ್ಕೆ ನಮ್ಮ ಮನೇಲಿ ಏನೋ ಆಗ್ತಿದೆ ಅನ್ನೋ ರೀತಿ ಆಗಿದೆ. ಟ್ರಂಪ್ ಅವ್ರಿಗೆ ಯಾವಾಗ ದೇವ್ರ ಒಳ್ಳೆ ಬುದ್ಧಿ ಕೊಡ್ತಾನೋ, ನಮ್ಮ ದೇಶದಲ್ಲಿ ಇದೆಲ್ಲ ಇಕ್ಕಟ್ಟಿನ ಪರಿಸ್ಥಿತಿ ಯಾವಾಗ ಸರಿ ಹೋಗುತ್ತೋ ಅಂತ. ಮತ್ತೆ ಕೋವಿಡ್ ಟೈಮಿಗೆ ಹೋಗಿ ವರ್ಕ್ ಫ್ರಮ್ ಹೋಮ್ ಇದೆಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಬಟ್ ಆಗಲೇ ಇಲ್ಲಿ ಎಲ್ಲಾನು ಸರಿ ಹೋಗಿ ಬೇಗ ಅನ್ನೋದೇ ನಮ್ಮ ಪ್ರಾರ್ಥನೆ. ಮೇಡಮ್ ಅವರ, ಈಗ ಮೋದಿಯವರ ಹೇಳಿಕೆ ಇದು ದೇಶ ಪ್ರೇಮ ಅಥವಾ ಅಂದ್ರೆ ದೇಶದ ಹಿತದೃಷ್ಟಿಯಿಂದ ಹೇಳಿದ ಅಥವಾ ರಾಜಕಾರಣ ಅಂತ ಅನ್ಸುತ್ತಾ ಇದು? ನೋಡಿ, ಆಕ್ಚುಲಿ ದೇಶದ ಹಿತದೃಷ್ಟಿಯಿಂದನೇ ಅವ್ರು ಹೇಳಿದ್ದು ಅಂತ ಅನ್ಸುತ್ತೆ. ಬಟ್ ಟೈಮಿಂಗ್ ಸ್ವಲ್ಪ ಆಚೆ ಈಚೆ ಆಗಿದೆ. ಎಲೆಕ್ಷನ್ ಮುಗೀತು, ಎಲೆಕ್ಷನ್ ಮುಗಿದ ಕೂಡಲೇ ಅವ್ರು ಇದೇನು ಹೇಳಿದಾರ ಪಾಯಿಂಟ್ಸ್ ಒಂಥರ ನಮಗ್ ಫೋರ್ಸ್ ಮಾಡುತ್ತೆ ಥಿಂಕ್ ಮಾಡೋದಕ್ಕೆ. ಇದೇನು ಎಲೆಕ್ಷನ್ ಆದ್ಮೇಲೆ ಹೇಳಿದ್ದಾರೆ ರಾಜಕೀಯನ, ಮೇ ಬಿ 50-50. ಬಟ್ ಮೇ ಬಿ ದೇಶ ಹಿತಕ್ಕೇನೆ ಹೌದು, ಆದ್ರೆ ಟೈಮಿಂಗು ಸ್ವಲ್ಪ ಪ್ರಶ್ನೆ ಮಾಡೋ ತರ ಅನ್ಸುತ್ತೆ. ಇದು ಎಲೆಕ್ಷನ್ ಆದ್ಮೇಲೆ ಸ್ವಲ್ಪ ಗೆದ್ದಿದ್ದೆಲ್ಲ ಆದ್ಮೇಲೆ ಹೇಳಿದ್ರೆ ಸೇಫ್ ಸ್ಟ್ಯಾಂಡ್ ಅಂತ ಅನ್ಸುತ್ತೆ ಸರ್. ಅಲ್ಲ, ನೀವು ಆಗ್ಲೇ ಹೇಳಿದ್ರಿ ಅಡುಗೆ ಎಣ್ಣೆ ಕೂಡ ಕಡಿಮೆ ಬಳಕೆ ಮಾಡಿ ಅಂತ ಹೇಳಿ. ಅದು ಒಳ್ಳೇದೇ ಅಲ್ವಾ, ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ ಕಡಿಮೆ ಯೂಸ್ ಮಾಡಿದ್ರೆ? ಸರ್, ಕಡಿಮೆ ಬಳಕೆ ಮಾಡ್ಬೋದು. ನೋಡಿ, ಅವ್ರು ಹೇಳೋದು ಪಾಮ್ ಆಯಿಲ್ ಬೆರಕೆ ಆಗತ್ತೆ ಅಂತ. ನಾವು ಮನೆಯಲ್ಲಿ ಯಾರು ಪಾಮ್ ಆಯಿಲ್ ತಗೊಂಬಂದು ಬಳಕೆ ಮಾಡೋದಿಲ್ಲ. ನಾವೆಲ್ಲ ಇಲ್ಲಿ ಗಾಣದ ಎಣ್ಣೆಯನ್ನೇ ನಾವು ಬಳಸೋದು. ಅಂದ್ರೆ ಕಡಲೆಕಾಯಿ ಎಣ್ಣೆ ಆಗಿರ್ಬೋದು ಅಥವಾ ಸನ್ಫ್ಲವರ್ ಆಯಿಲ್, ಆ ತರನೇ ಬಳಸೋದು. ಯಾರು ನಾವು ಪಾಮ್ ಆಯಿಲ್ ನ ಮನೆಯವರು ಅದನ್ನ ಮನೆ ಒಳಗೆ ತಗೊಂಬಂದು ಯೂಸ್ ಮಾಡೋದಿಲ್ಲ. ನಾವು ವಿದ್ಯಾವಂತರು ಇದೀವಿ, ಎಲ್ಲರಿಗೂ ಗೊತ್ತು ಪಾಮ್ ಆಯಿಲ್ ಇಸ್ ನಾಟ್ ಗುಡ್ ಅಂತ. ಸೊ ಆ ಒಂದು ಎಣ್ಣೆಗೂನು ಅಲ್ಲಿ ತನಕ ಬರಬಾರ್ದು ಅಂತ ಇಂಧನಕ್ಕೆ ಬಂತು, ಇವಾಗ ಎಣ್ಣೆ ತನಕ ಬರಬಾರ್ದಿತ್ತು. ಮೇಡಮ್ ಅವ್ರ, ಈಗ ಮೋದಿಯವರ ಹೇಳಿಕೆ ನೋಡ್ತಾ ಇದ್ರೆ ಒಂದ್ ವೇಳೆ ಇದೆಲ್ಲವನ್ನ ಫಾಲೋ ಮಾಡಿದ್ದೇ ಆದಲ್ಲಿ ಏನೆಲ್ಲ ಸಮಸ್ಯೆ ಆಗಬಹುದು? ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಗಾಡಿಗಳನ್ನು ಬಳಸೋದು ಕಡಿಮೆ ಮಾಡೋದು, ಚಿನ್ನವನ್ನು ತಗೋಬೇಡಿ ಅಂತ ಹೇಳೋದು ಎಲ್ಲವೂ ಕಂಟಿನ್ಯೂ ಫಾಲೋ ಮಾಡಬೇಕು ಅಂತೇಳಿ ಅನಿವಾರ್ಯವಾಗಿ ರೂಲ್ಸ್ ಏನಾದರೂ ಜಾರಿ ಆಯಿತು ಅಂದರೆ ಏನೆಲ್ಲ ಸಮಸ್ಯೆ ಎದುರಾಗಬಹುದು ಅಂತ ಈ ದೇಶದಲ್ಲಿ? ಸರ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಅನ್ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗುತ್ತೆ. ಬಿಕಾಸ್ ಎಷ್ಟೊಂದು ಜನ ಓಲಾ ಊಬರು ನಡೆಸ್ಕೊಂಡು ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಇಂಧನನೇ ಸಿಗ್ಲಿಲ್ಲ ಅಂತಾನೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಓಡ್ಸೋದಕ್ಕಾಗಲ್ಲ. ಆಮೇಲೆ ವರ್ಕ್ ಫ್ರಮ್ ಹೋಮ್ ಅಂತಾನೆ IT ಅವರು ಮತ್ತೆ ಸ್ಕೂಲ್ ಅವರು, ಕಾಲೇಜ್ ಅವರು, ಆಫೀಸ್ ಅವರು ಎಲ್ಲರೂ ಒಪ್ಪಬೇಕು.
ಅವರೆಲ್ಲ ಈ ಆಪ್ಷನ್ ಕೊಟ್ರೆ ತಾನೇ ಎಂಪ್ಲಾಯೀಸ್ ವರ್ಕ್ ಫ್ರಮ್ ಹೋಮ್ ಮಾಡಕ್ ಸಾಧ್ಯ. ಇವತ್ತಿನ ಪರಿಸ್ಥಿತಿನಲ್ಲಿ IT ಅವರು ವರ್ಕ್ ಫ್ರಮ್ ಹೋಮ್ ಕ್ಯಾನ್ಸಲ್ ಮಾಡ್ತಿದ್ದಾರೆ. ಸ್ಕೂಲು ಮತ್ತೆ ಕಾಲೇಜು ಅವ್ರ ಟೀಚರ್ಸ್ ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ನಮ್ಮ ಮಕ್ಕಳು ಮನೆಯಿಂದಾನೇ ಪಾಠ ಕಲಿಬೇಕಾಗುತ್ತೆ. ಕೋವಿಡ್ ಅಲ್ಲೇ ನಾವು ನೋಡಿದೀವಿ ಎಷ್ಟು ಹಿಂದುಳಿದ್ರು ಮಕ್ಕಳೆಲ್ಲ ಅಂತ, ಸರಿಯಾಗಿ ಶಿಕ್ಷಣ ಸಿಗ್ದಲೆ. ಮತ್ತೆ ಆತರ ಆದ್ರೆ ಅದನ್ನ ಅರ್ಗಿಸ್ಕೊಡೋ ಪರಿಸ್ಥಿತಿಲಿ ಇಲ್ಲ. ಬಟ್ ಕಾರ್ ಪೂಲಿಂಗ್ ಅಂತ ಹೇಳಿದ್ರು ಸರ್, ಆ ಕಾರ್ ಪೂಲಿಂಗ್ ಅಲ್ಲಿ ಸೇಫ್ಟಿ ವಿಷಯ ಬರುತ್ತೆ. ಅದ್ರಲ್ಲೂ ಹೆಣ್ಮಕ್ಳು ಏನಾದ್ರು ಓಡಾಡ್ಬೇಕಿದ್ರೆ ಎಷ್ಟು ಸೇಫ್ ಆಗಿರುತ್ತೆ. ಈ ಒಂದು ಸಿಸ್ಟಮ್ ಜಾರಿ ತಗೊಂಡ್ಬರ್ತಾರೆ, ಇದನ್ನ ಇಂಟ್ರೊಡ್ಯೂಸ್ ಮಾಡಿ ಕಂಪಲ್ಸರಿ ಮಾಡ್ತಾರೆ ಅಂತಂದ್ರೆ ಪರ್ಯಾಯವಾಗಿ ನಮ್ಮ ಸೇಫ್ಟಿ ಮತ್ತೊಂದು ಅದನ್ನೆಲ್ಲ ಅವರು ಯೋಚನೆ ಮಾಡ್ಬೇಕು. ಆದ್ರೆ ಇದ್ರ ಮಧ್ಯ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯ ನಮ್ಮ ಕರ್ನಾಟಕ ಜನರು ಅವ್ರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ. ಅಲ್ಲ, ಮೋದಿಯವರ ಒಂದು ಸಂದೇಶ ಕರೆಯನ್ನು ನೀವು ಫಾಲೋ ಮಾಡ್ತೀರಾ? ಇಲ್ಲ, ಫಾಲೋ ಮಾಡ್ಲೇಬೇಕಲ್ಲ ಸರ್, ದೇಶ ಹಿತಕ್ಕೋಸ್ಕರ ಮಾಡ್ಲೇಬೇಕು. ಮಾಡ್ತೀವಿ, ಆದ್ರೆ ಎಷ್ಟು ಮಟ್ಟಿಗೆ ಎಷ್ಟು ದಿನದ ತನಕ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಮಾಡೋಣ, ದೇಶಕ್ಕೋಸ್ಕರ ಪ್ರಾಣನೇ ಕೊಟ್ಟಿದ್ದಾರೆ ಹಿಂದೆ. ನಾವಿಷ್ಟು ಒಂದು ವರ್ಷದ ತನಕ ಅಡ್ಜಸ್ಟ್ ಮಾಡ್ಕೊಬೇಕು ಅಂದ್ರೆ ಮಾಡೋಣ. ಆದ್ರೆ ಆಗುತ್ತೋ ಇಲ್ಲೋ ಅನ್ನೋದು ಪ್ರಶ್ನೆ, ಎಷ್ಟು ದಿನದ ತನಕ ಆಗುತ್ತೆ ಅಂತ. ಬರ್ತಾ ಬರ್ತಾ ಇನ್ನಷ್ಟು ಕಂಡೀಷನ್ಸ್ ಏನಾದ್ರು ಬರುತ್ತಾ ಅನ್ನೋ ಭಯ ಇದೆ. ಮೇಡಮ್, ಇನ್ನೊಂದು ಸಾಮಾನ್ಯ ಜನರಲ್ಲಿ ಈಗ ಆತಂಕ ಇರುವಂಥದ್ದು ಅಂದರೆ, ನನಗೂ ಒಂದು ಸುಮಾರು ಕರೆ ಬಂದಿತ್ತು, ಏನು ಸಡನ್ಲಿ ಟಿ ವಿಯಲ್ಲಿ ಈ ಥರ ಬರ್ತಾ ಇದೆಯಲ್ಲ, ಲಾಕ್ಡೌನ್ ಆಗಿಬಿಡುತ್ತಾ ಏನು ಎತ್ತ ಅಂತೇಳಿ. ಮೋದಿಯವರು ಈ ರೀತಿ ಪಬ್ಲಿಕ್ ಹೇಳೋದಕ್ಕಿಂತ ಒಂದು ಸಭೆಯನ್ನು ಮಾಡಿ ಒಳಗಡೆನೆ ಚರ್ಚೆ ಮಾಡಿ ಅದು ಅನಿವಾರ್ಯತೆ ಇದ್ದರೆ ಮಾತ್ರ ಹೇಳಬಹುದಾಗಿತ್ತಲ್ಲ ಅನ್ನೋ ಥರ ಅನ್ಸುತ್ತಾ? ಸರ್, ಅವರು ಓಪನ್ ಆಗಿ ಹೇಳಿರೋದು ಒಳ್ಳೇದೇನೆ. ಇವಾಗ ಎಲ್ಲಾರ್ಗೂ ಒಂದೇ ಸಲ ಮೈಂಡ್ ಸೆಟ್ ಪ್ರಿಪೇರ್ ಆಗೋದಕ್ಕೆ ಸಹಾಯ ಆಯ್ತು. ಆದ್ರೆ ಪಬ್ಲಿಕ್ ಒಪಿನಿಯನ್ ತಗೊಬಹುದಿತ್ತು. ಪಬ್ಲಿಕ್ ಅಲ್ಲಿ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗಿದೆ. ಈಗಾಗ್ಲೇ ನೀವು ಆಗ್ಲೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಾ ಇರಿ ಪ್ಯಾನಿಕ್ ಆಗಿದೆ ಅಂತ. ಪ್ಯಾನಿಕ್ ಬೈಯಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಬಾಟ್ಲ್ ತಗೊಂಡ್ ಹೋಗ್ಬಿಟ್ಟು ಪೆಟ್ರೋಲು ಅದನ್ನೆಲ್ಲ ತುಂಬ್ಕೊಂಡ್ ಬರ್ತಾ ಇದ್ದಾರೆ. ಈ ತರ ಬ್ಲಾಕ್ ಮಾರ್ಕೆಟ್ ಓಪನ್ ಆಗಿ ಹೋಗುತ್ತೆ. ಸೊ ಆರ್ಥಿಕ ಸ್ಥಿತಿ ಮತ್ತೆ ಎಲ್ಲಾದ್ರೂ ಉಲ್ಟಾ ಆಗಬಹುದು ಅನ್ನೋ ಆ ಒಂದು ಭಯನೂ ಇದೆ. ಆಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಏನಾದ್ರೂ ಲಾಕ್ ಡೌನ್ ಪರಿಸ್ಥಿತಿಗೆ ನಮ್ಮನ್ನ ಈಗ್ಲಿಂದ ಪ್ರಿಪೇರ್ ಮಾಡ್ತಿದಾರೋ ಅನ್ನೋದು ಆ ಶಂಕೆ ಇದೆ. ಈಗ ದೇಶ ಅಂದ್ರೆ ನಮ್ಮ ಭಾರತ ದೇಶ ಅಥವಾ ಭಾರತ ಸರ್ಕಾರ ಕಾರಣ ಕೊಡ್ತಾ ಇರೋದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ನಾವು ಸಂಕಷ್ಟದಲ್ಲಿದ್ದೇವೆ ಅಂತೇಳಿ. ಒಂದು ವೇಳೆ ಈಗ ಯುದ್ಧದ ವಾತಾವರಣ ಅಷ್ಟೇನು ಭಯಂಕರ ಅಲ್ಲ ಈಗಿನ ಪರಿಸ್ಥಿತಿ, ಕಳೆದ ಒಂದು 3-4 ದಿನ ನೋಡ್ತಾ ಇದೆ. ಬಹುಶಃ ಮುಂದೆ ಅದು ಕಂಟಿನ್ಯೂ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಅವ್ರಿಗೆ ಹಿಂಟ್ ಇದೆಯಾ ಅನ್ಸುತ್ತಾ ಮೋದಿ ಅವರಿಗೆ, ಮುಂದೆ ಈ ಹಾರ್ಮೂಜ್ ಅಂತ ಬಂದಾಗ ಅಥವಾ ಅಮೆರಿಕ ಇರಾನ್ ಘೋರ ಸ್ಥಿತಿಯಲ್ಲಿ ಯುದ್ಧ ಹೋಗಬಹುದು, ಹಂಗಾಗಿ ನಾವು ಈಗಲೇ ಎಚ್ಚೆತ್ಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರ್ತಿರಬಹುದಾ ಹೇಗೆ? ಹೌದು ಸರ್, ನೋಡಿ ಹಾರ್ಮೋಸ್ ಅಲ್ಲಿ ಈ ಪರಿಸ್ಥಿತಿ ಇದೆ, ವಾರ್ ನಡೀತಾ ಇದೆ. ಆಮೇಲೆ ರಷ್ಯಾ ಮತ್ತೆ ಯುಕ್ರೇನ್ದು ಅಲ್ಲೂ ನಡೀತಾ ಇದೆ. ಇನ್ನೇನಾದ್ರೂ ನಾರ್ತ್ ಕೊರಿಯಾ ಸೌತ್ ಕೊರಿಯಾ ಸ್ಟಾರ್ಟ್ ಆಗುತ್ತಾ, ಅವ್ರಿಗೆ ಯಾವ ತರ ಸೂಚನೆ ಸಿಕ್ಕಿದೆಯೋ ಗೊತ್ತಿಲ್ಲ. ಬಟ್ 100% ಇದು ಯಾವುದೋ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಒಂದು ವಾತಾವರಣ ಅಥವಾ ವಾರ್ ಅಥವಾ ವರ್ಲ್ಡ್ ವಾರ್ 3ಗೆ ಅವರು ನಮ್ಮನ್ನ ತಯಾರು ಮಾಡ್ತಾ ಇದಾರೇನೋ ಅಂತಾನೆ ಅನ್ನಿಸ್ತಾ ಇದೆ. ಆರಂಭದಲ್ಲಿ ನಿಮಗೆ ಅನ್ಸಿತ್ತಾ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರ ದೇಶಕ್ಕೆ, ನಮ್ಮ ದೇಶಕ್ಕೆ ಈ ರೀತಿಯಾಗಿ ಬಿಸಿ ತಟ್ಟತ್ತೆ ಅಂತ? ಇಲ್ಲ ಸರ್, ಖಂಡಿತ ಇಲ್ಲ. ಅದೆಲ್ಲೋ ಆ ದೇಶಗಳು ಇನ್ನೆಲ್ಲೋ ಇದೆ, ನಮ್ಮ ಭಾರತ ಈ ಕಡೆ ಎಲ್ಲೋ. ಓಕೆ, ಸ್ವಲ್ಪ ಇಂಧನದ ದರದಲ್ಲಿ ಏರಿಕೆ ಆಗ್ಬಹುದು ಅಂತ ಅಷ್ಟೇ ಇತ್ತು ಹೊರತಾಗಿ ಈ ಪ್ರಮಾಣದಲ್ಲಿ ನಮಗೆ ಕಷ್ಟ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತ ಮುಂದಾಲೋಚನೆ ಮಾಡೋದ್ರಲ್ಲಿ ಎಡುತ್ತಾ ಅಂತ ಅನ್ಸುತ್ತಾ? ಆ ಒಂದು ವಿಷಯದಲ್ಲಿ ಕಮೆಂಟ್ ಮಾಡಕ್ಕೆ ನಾವೆಲ್ಲ ಚಿಕ್ಕವರು. ಆದ್ರೂ ಮೇ ಬಿ ಬೇರೆ ರಾಷ್ಟ್ರಗಳನ್ನ ನೋಡಿದ್ರೆ ನಮ್ಮಲ್ಲಿ ಇನ್ನೂ ದರ ಏರಿಕೆ ಆಗಿಲ್ಲ, ಎಲ್ಲೋ ನಿಭಾಯಿಸಿದ್ದಾರೆ. ನಾನ್ ಕೇಳ್ಪಟ್ಟಂತೆ ಇನ್ನೂ ಒಂದು 60-70 ದಿನದಷ್ಟು ನಮ್ಮಲ್ಲಿ ಸ್ಟಾಕ್ ಇದೆ. ಸೊ ನಾವು ಪ್ರಿಪೇರ್ ಆಗಿದೀವಿ. ಆದ್ರೆ ಆ ಸ್ಟಾಕ್ ಅನ್ನ ಇನ್ನಷ್ಟು ಮುಂದಕ್ಕೆ ಜಾಸ್ತಿ ದಿನಕ್ಕೆ ಎಳ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ಲಾನ್ ಇರ್ಬೋದು. ಬಟ್ ಏನೋ ಹೇಳಕ್ಕಾಗಲ್ಲ ಸರ್, 50-50 ಅಂತ ಅನ್ಸುತ್ತೆ. ಆದ್ರೆ ಭಾರತಕ್ಕೆ ದರ ಯಾಕೆ ಅಂತ ಈ ಯುದ್ಧ ಆಗ್ತಿರೋದು ಇನ್ನೆಲ್ಲೋ ಟ್ರಂಪ್ ಅವ್ರ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಆದ್ರೆ ನಮ್ಗೆಲ್ಲ ಯಾಕೆ ಈ ಪರಿಸ್ಥಿತಿ ಬರ್ಬೇಕಿತ್ತು? ನಮ್ಮ ಅಲ್ಲಿ ವಿ ಹ್ಯಾವ್ ನೋ ರೋಲ್ ಟು ಪ್ಲೇ. ಆದ್ರೂ ನಮ್ಗೆ ಬರೆ ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ. ಮೇಡಮ್ ಅವ್ರೆ, ಇನ್ನೊಂದು ಈಗ ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇರೋದೇನು ಅಂದ್ರೆ, ನೀವು ಆರಂಭದಲ್ಲಿ ಯುದ್ಧ ಏನು ಆರಂಭ ಆಯ್ತಲ್ಲ ಅಮೆರಿಕ ಮತ್ತೆ ಇರಾನ್ ನಡುವೆ, ಆವಾಗಲೇ ಘೋಷಣೆ ಮಾಡಬಹುದಾಗಿತ್ತಲ್ಲ, ಎಲೆಕ್ಷನ್ ಇದೆ ಅಂತೇಳಿ ನಿಲ್ಲಿಸ್ಬಿಟ್ಟು ಎಲ್ಲ ಎಲೆಕ್ಷನ್ ಮುಗೀತು, ರಿಸಲ್ಟ್ ಕೂಡ ಬಂದಾಯಿತು. ಈಗ ಹೇಳಿದ್ರಿಂದ ಅರ್ಥ ಏನು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲಿ ಏನಾದರೂ ಎಡವಿದ್ರ ಭಾರತ ಅಂತ ಅನ್ಸುತ್ತಾ? ಸರ್, ಇದು ಎಲೆಕ್ಷನ್ ರಾಜಕೀಯ ಅನ್ನೋದು ಅದು ಇದ್ದಿದ್ದೆ ಸರ್, ಯಾವತ್ತಿಂದಾನು ನಾವು ನೋಡ್ತಾನೆ ಇದೀವಿ.
ಆಕ್ಚುಲಿ 1962ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಗವರ್ಮೆಂಟ್ ಇದ್ದಾಗ ಸೇಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ದೇಶದ ಹಿತಕ್ಕೋಸ್ಕರ ಗೋಲ್ಡ್ ಬೈ ಮಾಡಬೇಡಿ ಅಂತ ಎಲ್ಲ. ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಆ ತರ ರಿಪೀಟ್ ಆಗಿದೆ. ಬಟ್ ಎಲೆಕ್ಷನ್ ಆದ ಕೂಡ್ಲೆ ಅವ್ರಿಗೆ ಘೋಷಣೆ ಮಾಡಿರೋದು ಹೌದು. ಪಬ್ಲಿಕ್ ಅಲ್ಲಿ ಆ ಒಂದು ಶಂಕೆ ಮೂಡುತ್ತೆ. ವೇಟ್ ಮಾಡ್ದಲೆ ಮುಂಚೆನೂ ಹೇಳಬಹುದಿತ್ತು. ಹೌದು. ವಾಸನೆಗೆ ಜನ ಏನ್ ಮಾಡ್ಬೇಕೀಗ? ಇನ್ನೇನ್ ಮಾಡ್ಬೇಕು, ಕೈ ಕಟ್ಟದ ಮೇಲೆ ಹುಷಾರಾಗಿರ್ಬೇಕು. ಆಮೇಲೆ ನೋಡ್ಬೇಕು ಎಷ್ಟು ದಿನ ನಮ್ಗೆ ಈ ಪರಿಸ್ಥಿತಿನ ನಿಭಾಯಿಸಕ್ ಆಗುತ್ತೆ ಅಂತ. ಜನಧ್ವನಿ ಅನ್ನೋದು ತುಂಬಾ ಸ್ಟ್ರಾಂಗ್. ಎಷ್ಟು ದಿನ ಆಗುತ್ತೋ ಮಾಡ್ತೀವಿ, ಆಗ್ದಲೇ ಇದ್ದಾಗ ಮುಂದೆ ಏನಾದ್ರು ಚಳುವಳಿ ಆಗುತ್ತೋ ಏನೋ ಗೊತ್ತಿಲ್ಲ. ನಿಮ್ಗೆ ಯಾಕೆ ಅನ್ಸುತ್ತೆ ಮೇಡಮ್ ಈ ರೀತಿ ಸಡನ್ಲಿ ನಿರ್ಧಾರ ಬಂದಿರೋದು? ಮತ್ತೆ ಏನು ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆಯಾ ಅಥವಾ ಹೇಗೆ, ತಾತ್ಕಾಲಿಕನಾ ಹೇಗೆ ಇದು? ಇಲ್ಲ ಸರ್, ಇದು ತಾತ್ಕಾಲಿಕ ಅಂತ ಅನ್ಸೋದಿಲ್ಲ. ಬೆಲೆ ಏರಿಕೆ ಆಗ್ಬೇಕಿತ್ತು, ಅದನ್ನ ನಿಲ್ಸಿದ್ದಾರೆ. ಬಟ್ ಅಂತೂ ನಮ್ಮ ಮೈಂಡ್ ಅಲ್ಲಿ ಒಂದ್ ಸ್ವಲ್ಪ ಅಕ್ಸೆಪ್ಟೆನ್ಸ್ ಇತ್ತು, ಆಗತ್ತೆ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ. ಬಟ್ ಇದು ಬೇರೆ ಬೇರೆದು ಹೇಳಿದ್ರಲ್ಲ, ವರ್ಕ್ ಫ್ರಮ್ ಹೋಮು, ಆಮೇಲೆ ಆನ್ಲೈನ್ ಮೀಟಿಂಗು, ಇದಕ್ಕೆಲ್ಲ ತಯಾರಿ ಆಗಿರ್ಲಿಲ್ಲ. ಇದೊಂಥರ ಕೋವಿಡ್, ಮತ್ತೆ ಕೋವಿಡ್ ಇಲ್ದಲೆ ಕೋವಿಡ್ ಪರಿಸ್ಥಿತಿಗೆ ಹೋಗ್ತಾ ಇದೀವಿ. ಕಾರ್ ಬಿಟ್ಟು ಮೆಟ್ರೋನ ಯೂಸ್ ಮಾಡಿ ಅಂತ. ಸರ್, ಮೆಟ್ರೋ ಕನೆಕ್ಟಿವಿಟಿ ಅಷ್ಟು ಚೆನ್ನಾಗಿದ್ದಿದ್ರೆ ಯಾರು 2 ವೀಲರ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಎಷ್ಟು ಡೆವಲಪ್ಮೆಂಟ್ ವರ್ಕ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಬೆಂಗಳೂರಲ್ಲಿ ಸ್ಥಗಿತವಾಗಿದೆ. ಅದನ್ನೆಲ್ಲ ಅದನ್ನ ಒಂದು ಹಂತಕ್ಕೆ ತಗೊಂಬಂದ್ರೆ ನಾವು ಏನು ಹೇಳೋದಿಲ್ಲ. ನಮ್ಗೂನು ಖರ್ಚು ವೆಚ್ಚ ಎಲ್ಲಾನು ಲಿಮಿಟ್ ಆಗುತ್ತೆ. ನಮಗೂ ವಿ ಆರ್ ಆಲ್ಸೋ ಹ್ಯಾಪಿ. ಬಟ್ ಕನೆಕ್ಟಿವಿಟಿನೇ ಇಲ್ವಲ್ಲ ಸರ್. ಎಸ್, ಓಕೆ, ನೋಡೋಣ ಮೇಡಮ್. ಇದು ಈ ಸಂದಿಗ್ಧ ಪರಿಸ್ಥಿತಿ ಅಥವಾ ಈ ತುರ್ತು ಪರಿಸ್ಥಿತಿ ಎಷ್ಟು ದಿನಗಳ ಕಾಲ ಇರುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಕರೆ ಮಾಡಿ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಎಸ್, ಮತ್ತೊಬ್ಬರು ಕರೆ ಮಾಡಿದ್ದಾರೆ, ಶಿವಲಿಂಗಯ್ಯ ಅಂತೇಳಿ. ಹಲೋ ನಮಸ್ತೆ ಸರ್. ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡಿದ್ದೀರಿ? ಸರ್, ಮಂಡ್ಯ ಜಿಲ್ಲೆ ಆಲ್ಕೆರೆ. ಹೇಗೆ ಅಲ್ಲಿಂದ ಜನ ಪ್ಯಾನಿಕ್ ಆಗಿದ್ದಾರಾ ಮೋದಿಯವರ ಹೇಳಿಕೆಯಿಂದಾಗಿ? ಹೇಗೆ, ನಾರ್ಮಲ್ ಇದೆಯಾ? ಇದೆ ಸರ್ ಜನಕ್ಕೆ. ಹೇಳಿ. ಅದೇ ಮೋದಿಯವರು ಏನು ಮೊನ್ನೆ ಸಲಹೆ ಕೊಟ್ಟರು, ಆ ವಿಚಾರದಲ್ಲಿ ಅವರು ನ್ಯಾಷನಲ್ ವಿಚಾರದಲ್ಲಿ ಮುಂದೆ ಏನು ಸಮಸ್ಯೆಗಳು ಬರ್ತದೋ ಆ ಸಮಸ್ಯೆಯಿಂದ ಸ್ವಲ್ಪ ಟೇಪ್ ಆಗಿರೋ ಸಲುವಾಗಿ ರಸಗೊಬ್ಬರ ರೈತರಿಗೆ ಒಂದು ಅನುಕೂಲ ಆಗುವಂಗೆ, ಅದ್ರ ಜೊತೆಗೆ ಇದು ಫ್ಯಾಮಿಲಿ ಸಂಸಾರದ ಎಣ್ಣೆ, ಅಡಿಗೆ ಬಳಸುವಂತ ಎಣ್ಣೆಗಳು, ಇತರೆ ಸಾಮಗ್ರಿಗಳು, ಅದ್ರ ಜೊತೆಗೆ ಇನ್ನು ಪೆಟ್ರೋಲ್ ಡೀಸೆಲ್ ವಾಹನ ವೆಹಿಕಲ್ಸ್ ಮಡಗಿರುವಂತ ಮಾಲೀಕರಿಗೆ, ಮತ್ತೆ ಇನ್ನೊಂದು ಚಿನ್ನ ಬೆಳ್ಳಿ ಏನು ಇವತ್ತು ಕಾರ್ಯಕ್ರಮಗಳಲ್ಲಿ ಬಳಸ್ತಾ ಇರೋದು ಯಥೇಚ್ಛವಾಗಿ. ಇನ್ ಮುಂದೆ ಇವೆಲ್ಲನೂ ಸ್ವಲ್ಪ ನೀವು ಈ ಹಿಂದೆ ಸ್ವಲ್ಪ ಹಾಕೊಳ್ಳೋದಲ್ಲಿ ಅಥವಾ ಸಂದರ್ಭ ಬಂದಾಗ ಇಕ್ಕಟ್ಟು ಪರಿಸ್ಥಿತಿ ಒಂದು ಗ್ಯಾಸ್ ಸಿಕ್ಕಿಲ್ಲ. ಈಗ ಒಂದು ಕಾರ್ಯ ಮೊನ್ನೆ ಯುದ್ಧ ನಡೀತಿದ್ದ ಟೈಮಿಗೆ ಎಷ್ಟೋ ಕ್ಷೇತ್ರಗಳಲ್ಲಿ ಬುಕ್ ಆಗಿದ್ದ ಟೈಮಿಗೆ ಕ್ಷೇತ್ರಗಳಿಗೆ ಗ್ಯಾಸ್ ಸಿಲಿಂಡರ್ಗಳಿಗೆ ಸಪ್ಲೈ ಆಗಲಿಲ್ಲ. ಅದು ಇನ್ನೂ ಕಷ್ಟ ಆಗುತ್ತೆ ಅಂತ ಮೋದಿ ಹೇಳ್ತಾ ಇರೋದು. ಅದನ್ನ ಈಗ ಮಿತವಾಗಿ ಬಳಸಬೇಕು. ಈಗ ಏನ್ ಹೇಳ್ತಿದ್ರಲ್ಲ, ಏನೇನು ಸಮಸ್ಯೆ ಆಗಿದೆಯಲ್ಲ ಅದು ಮತ್ತೆ ಕಂಟಿನ್ಯೂ ಆಗತ್ತೆ ಅಂತ. ಈಗ ರೈತರು ಆಗಿರಬಹುದು ಅಥವಾ ಇಡೀ ದೇಶದ ಜನ ಏನೆಲ್ಲ ಸಮಸ್ಯೆನ ಎದುರಿಸ್ತಿದಾರಲ್ಲ ಅದು ಕಂಟಿನ್ಯೂ ಆಗತ್ತೆ ಅನ್ನೋದು ಮೋದಿಯ ಸಲಹೆ. ಹೌದು ಸರ್. ಈಗ ಅವ್ರಿಗೆ ಇಂಟರ್ನ್ಯಾಷನಲ್ ಒಂದು ಇದು ಇರ್ತದೆ, ಏನ್ ಹೇಳಿ. ನಿಮ್ಗೆ ಏನು ಅನ್ಸುತ್ತೆ, ಮೋದಿ ಯಾಕೆ ಹೇಳಿರ್ಬೋದು ಅಂತ ಅನ್ಸುತ್ತೆ? ಈಗ ನಮ್ಮ ದೇಶದಲ್ಲಿ ಯಾವುದೇ ಯುದ್ಧ ಆಗ್ತಾ ಇಲ್ಲ, ಯಾವುದೇ ಬೇರೆ ರೀತಿಯ ಸಮಸ್ಯೆ ಇಲ್ಲ. ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಯುದ್ಧ ನಡೀತಾ ಇದ್ರು ಕೂಡ ಅದರ ಬಿಸಿ ನಮಗೆ ನೇರವಾಗಿ ತಡ್ತಾ ಇದೆ. ಯಾಕೆ ಹೇಳಿರ್ಬೋದು ಈಗ ಮುಂದಿನ ದಿನಮಾನಗಳಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಅನ್ನೋಂಥ ಹೇಳಿಕೆಗಳು, ನೀವು ಚಿನ್ನವನ್ನೇ ತಗೋಬೇಡಿ ಅಂತ ಹೇಳ್ತಿರುವಂಥ ಹೇಳಿಕೆಗಳು ನಿಮ್ಗೆ ಯಾಕೆ ಹೇಳಿರ್ಬೋದು ಅಂತ ಅನ್ಸುತ್ತೆ? WTO ಅನ್ನೋದು ಒಂದು ವಿಶ್ವ ವಾಣಿಜ್ಯ ವ್ಯವಹಾರಗಳು ಏನಿರ್ತದೋ ಅದ್ರ ಬಗ್ಗೆ ಅವ್ರ ಹಿಂದೆ ಒಂದು ಈ ಎಚ್ಚರಿಕೆಗಳು ಕೊಡ್ತಾ ಇದ್ರು. ನಾವೇನು ಪರಕೀಯ ದೇಶಗಳ ಮೇಲೆ ಅವಲಂಬಿಸಿ ನಾವು ಕೆಲವು ಉತ್ಪನ್ನಗಳನ್ನ ನಾವು ಅಡಿಟ್ ಆಗ್ಬಿಡ್ತೀವೋ, ನಾವು ಅದನ್ನ ಬಿಟ್ಟು ಏನಾದ್ರು ನಾವು ಅದ್ರ ಮೇಲೆ ಪರಾವಲಂಬಿಗಳಾದ್ರೆ ಮುಂದೆ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಾವು ದಿಢೀರ್ನ ದೂರ ಆಗೋಕೆ ಅವಕಾಶ ಕೊಡುದಿಲ್ಲ. ಅದು ನಾವು ಅದಕ್ಕೆ ಸಂಬಂಧಪಟ್ಟ ಅಡಿಟ್ ಆಗಿರ್ತೇವೆ. ಸರ್, 7 ಸೆನ್ಸ್ ಅಂತ ಒಂದು ಇದು ಅಂದ್ರೆ ಅವರ ದೂರದೃಷ್ಟಿ ಯೋಜನೆಗಳು ಅದು ಎಲ್ಲರೂ ಸಿಗುದಿಲ್ಲ ಸರ್. ಮೋದಿ ಅವರ ಹೇಳಿಕೆ ಸರಿ ಇದೆ ಅಂತ ಹೇಳ್ತಾ ಇದ್ರಿ.
ಹಾ ಸರ್, ಮೋದಿಯವರು ಒಂದು ವೆಲ್ ಅಂಡ್ ಗುಡ್. ಅವರು ಅಂದ್ರೆ ಈ ದೂರದೃಷ್ಟಿ ಇಟ್ಕೊಂಡು ದೇಶದ ವಿಚಾರದಲ್ಲಿ ಸಮಸ್ಯೆಗಳು ಸಿಗಾಕೋಕ್ ಮೊದಲು ನಮ್ಮ ದೇಶದ ಜನತೆ ಗೊಬ್ಬರ ಸಿಗಲ್ಲ ಅಂತ ಹೇಳ್ತಿದಾರಲ್ಲ, ರೈತರಿಗೆ ಗೊಬ್ಬರ ಬರೋದಿಲ್ಲ ಅಂತ. ಅದೇ ಈಗ ಅದು ಪೊಟಾಸ್ ಅಂಶ ಸರ್. ಪೊಟಾಸು ಹೊರದೇಶದಿಂದ ಬರುವಂತ ವಸ್ತು, ಅದು ಆಮದು ಮಾಡ್ಕೊಳ್ಳುವಂತ ಒಂದು ವಸ್ತು. ಈಗ ಆಲ್ರೆಡಿ ಈ ಏನು ಮಳೆಗಾಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ಗಳಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೋ, ಅವು ಡ್ರೈ ಲ್ಯಾಂಡು ವೆಟ್ ಲ್ಯಾಂಡ್ ಎರಡರಲ್ಲೂ. ಎಸ್, ಓಕೆ ಸರಿ, ಥ್ಯಾಂಕ್ ಯು ಸರ್. ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ, ಸುರೇಶ್ ಅಂತೇಳಿ. ಸುರೇಶ್ ಅವರೇ ನಮಸ್ಕಾರ. ಎಸ್, ಸಂಪರ್ಕ ಸಾಧ್ಯ ಇಲ್ಲ ನೋಡಿ. ಪ್ರಮುಖವಾಗಿ ಈಗ ಕೆಲವೊಬ್ಬರಿಗೆ ಸಹಜವಾಗಿ ಎರಡು ರೀತಿ ಚರ್ಚೆ ಆಗ್ತಾ ಇರೋದು ಈ ಒಂದು ವಿಚಾರ. ಒಂದು, ದೇಶದ ಹಿತದೃಷ್ಟಿಯಿಂದ ಮೋದಿಯವರು ಹೇಳಿರ್ಬೋದು, ಇದನ್ನು ಎಲ್ಲರೂ ಕೂಡ ಪಾಲನೆ ಮಾಡಬೇಕು ದೇಶ ಅಂತ ಬಂದಾಗ ಅಂತೇಳಿ. ಇದು ಒಂದು ಕಡೆ. ಆದರೆ ಎಲೆಕ್ಷನ್ ಟೈಮಲ್ಲಿ ಇದನ್ನು ಯಾಕೆ ನೀವು ಹೇಳಿಲ್ಲ ಅನ್ನುವಂಥ ಮತ್ತೊಂದು ಚರ್ಚೆ ಆಗ್ತಾ ಇದೆ. ಸಭೆಗಳ ಮೇಲೆ, ರ್ಯಾಲಿಗಳ ಮೇಲೆ ರ್ಯಾಲಿ ಆಯಿತು, ಜನ ಓಡಾಟ ಮಾಡಿದರು, ಸಾವಿರಾರು ವಾಹನಗಳು ಓಡಾಟ ಮಾಡಿವೆ. ಎಲ್ಲ ಮುಗ್ದಾದ ನಂತರ ಎಲ್ಲ ರಿಸಲ್ಟ್ ಬಂದಾಯಿತು, ಗೆದ್ದಾಯಿತು. ಈಗ ನೀವು ಯಾಕೆ ಹೇಳ್ತಾ ಇದ್ದೀರಿ ಅದನ್ನು? ಜನರ ಮೇಲೆ ಗೂಬೆ ಕುರಿಸುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತೇಳಿ. ದೇಶದ ಪ್ರಧಾನಿ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಅದನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಶಾಲೆಗಳಲ್ಲೂ ಕೂಡ ಈಗ ಆನ್ಲೈನ್ ಆಗಬೇಕು ಅನ್ನೋದು. ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ನಮಸ್ತೆ ಸರ್. ನಮಸ್ಕಾರ. ಹಲೋ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ರಾಯಚೂರು ಡಿಸ್ಟಿಕ್ ಸರ್. ರಾಯಚೂರು ಡಿಸ್ಟಿಕ್ಲಿಂದ ಸರ್. ಹೇಳಿ ಸರ್, ಮೋದಿ ಬಗ್ಗೆ ಏನು ಹೇಳ್ತೀರಿ? ಅಲ್ರಿ, ಸರಾಯಿ ಎಂಡ ಬಂದ್ ಮಾಡೋದ್ ಬಿಟ್ಟು ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತಾರಲ್ಲ ಪ್ರಧಾನಮಂತ್ರಿ ಅವರು. ಕಂಟಿನ್ಯೂ ಮಾಡಿ. ಹಲೋ, ಕಂಟಿನ್ಯೂ ಮಾಡಿ ಸರ್, ಮಾತಾಡಿ. ಅಲ್ಲ ಸರ್, ಮೋದಿ ಅವರು ಬಂಗಾರ ಖರೀದಿ ಮಾಡಬೇಡ ಅಂತಾರಲ್ಲ, ಮೊದಲು ಸರಾಯಿ ಎಂಡ ಬಂದ್ ಮಾಡೋದ್ ಮಾಡ್ರಿ, ಶಾಲೆಗಳು ಪ್ರೈವೇಟ್ ಶಾಲೆಗಳು ಬಂದ್ ಮಾಡಂತ ಹೇಳ್ರಿ. ಈಗ ಅದೇ ಇವು ಜನಪ್ರತಿನಿಧಿಗಳು ವಿಮಾನ ಓಡಾಡ್ತಾರಲ್ಲ, ಅದನ್ನ ಬಂದ್ ಮಾಡ್ಬೇಕಂತ ಹೇಳ್ರಿ ಸರ. ಅದು ಬಿಟ್ಟು ಬಂಗಾರ ಖರೀದಿ ಮಾಡಿದ್ರೆ ಅಲ್ಲ, ಲಗ್ನಗಳು ಬಂದ್ ಮಾಡಿ ಲಗ್ನ ಮಾಡಬಾರ್ದು, ಅದು ಕೊಡ್ತದ ಖರ್ಚು ಮಾಡಬಾರ್ದು. ಎಲ್ಲ ದೇವಸ್ಥಾನದಲ್ಲಿ ಆಗ್ಲಿ, ಸರ್ಕಾರ ಎಲ್ಲೆಲ್ಲಿ ರಿಜಿಸ್ಟ್ರೇಷನ್ ಲಗ್ನ ಮಾಡ್ಲಿ, ಅದು ಒಳ್ಳೇದಲ್ಲ. ಅದು ಬಿಟ್ಟು ನೀವು ಅದು ಮಾಡಬಾರ್ದು ನೀವು ಜವಾಬ್ದಾರಿ ಸರ. ಒಬ್ಬ ಪ್ರಧಾನಮಂತ್ರಿಯಾಗಿ ಈ ಸಲಹೆ ಕೊಡೋದು ಎಷ್ಟು ಸಮಂಜಸ ಸರಿ ಅಂತ ಅನಿಸ್ತಾ ಇಲ್ಲ. ಅಲ್ಲ, ಅವ್ರು ಸತ್ಯ ಇರ್ಬೋದು, ಇಲ್ಲ ಚೆನ್ನಾಗಿಲ್ಲ, ವೇಸ್ಟ್ ಮಾಡೋದು ಬೇಡ ಅಂತ ಹೇಳೋದು ತಪ್ಪದು. ಅದು ಬಂಗಾರ ಖರೀದಿ ಮಾಡೋದು ಅಂತ ಹೇಳೋದು ತಪ್ಪಲ್ಲ. ಏನ್ ಮಾಡಬಹುದಾಗಿತ್ತು? ಏನಿಲ್ಲ, ಸರಾಯಿಯಿಂದ ಬಂದ್ ಮಾಡ್ರಿ. ಈ ದುರ್ಗಮನ ಬಂದಾಗ್ಲಿ, ರಾಜ್ಯದಲ್ಲಿ ಎಲ್ಲೆಲ್ಲಿ ಅಕ್ರಮಗಳು ನಡೀತಾವ ಅದು ಬಂದಾಗ್ಲಿ ಮೊದಲು. ಅದೆಲ್ಲ ಬಿಡೋದು ನ್ಯಾಯಾಲಯದಲ್ಲಿ ಕಾನೂನು ವ್ಯವಸ್ಥೆನೇ ಇಲ್ಲ. ಒಬ್ಬ ಕಳ್ಳ ಸುಳ್ಳ ಒಬ್ಬ ಕೊಲೆಗಡಕನ್ನ 3 ದಿನದಾಗ 4 ದಿನದಾಗ ಶಿಕ್ಷೆ ಮಾಡ್ತಾರೆ ಇವರು ವಕೀಲರು. ಅಂತ ವ್ಯವಸ್ಥೆನ ದಾರಿಯ ಕಾನೂನು ತರಲಿ. ಅದು ಬಿಟ್ಟು ನೀವು ಬಂಗಾರ ಖರೀದಿ ಮಾಡ್ಬಾರ್ದ್ರಿ, ಒಳ್ಳೆ ತಿನ್ಬಾರ್ದ್ರಿ ಅಂದ್ರೆ ಏನ್ರಿ ಸರ್ ಒಬ್ಬ ಪ್ರಧಾನಮಂತ್ರಿಯಾಗಿ ತಪ್ಪಲ್ವಾ? ಅಂದ್ರೆ ಮೋದಿಯವರ ಹೇಳಿಕೆ ನೀವು ಫಾಲೋ ಮಾಡಲ್ವಾ ಈಗ? ಮೋದಿ ಏನು ಹೇಳಿಕೆ ಕೊಟ್ಟಿದಾರಲ್ಲ, ಏನು ಸಂದೇಶ ನೀಡಿದಾರಲ್ಲ, ಸೂಚನೆಯನ್ನು ಕೊಟ್ಟಿದಾರಲ್ಲ, ಅದನ್ನ ನೀವು ಫಾಲೋ ಮಾಡಲ್ವಾ? ಅಲ್ಲ, ಫಾಲೋ ನಾವು 100% ಅವ್ರು ಹೇಳಿದ್ದು ಸತ್ಯದ ರೂಢಿ. ಆದ್ರೆ ಯಾವಾಗ ಬೇಕು ಬೇಡ ಅಂತ ಹೇಳಕ ಜನರಲ್ಲಿ ಮೊದಲು ಸರ್ಕಾರ ಸೈಕಲ್ ಇದು ಮಾಡ್ಬೇಕಲ್ಲ, ಫಿಕ್ಸ್ ಮಾಡ್ಬೇಕಲ್ಲ, ಕಾನೂನು ಸಿಕ್ಕಿರ್ಬೇಕಲ್ಲ. ಬರೀ ಬಾಯಲ್ಲಿ ಹೇಳೋದು ಬಿಟ್ಬಿಡು ಅಂದ್ರೆ ಸರ್. ಎಸ್, ಓಕೆ, ಥ್ಯಾಂಕ್ ಯು. ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ, ಹೇಮಂತ್ ಅಂತೇಳಿ. ಹೇಮಂತ್ ಅವ್ರೆ ನಮಸ್ಕಾರ. ಹಲೋ ನಮಸ್ತೆ ಸರ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಮಧುಗಿರಿಯಿಂದ ಸರ್. ಮಧುಗಿರಿ. ಹೇಳಿ ಸರ್, ಈಗ ಮೋದಿ ಬಗ್ಗೆ ಏನು ಹೇಳ್ತೀರಿ? ಮೋದಿ ಈಗ ಇಡೀ ದೇಶದ ಜನತೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜೊತೆಲಿ ನಿಲ್ಲಬೇಕು ಅನ್ನುವಂಥ ಸ್ಟೇಟ್ಮೆಂಟ್. ಹೌದು, ಅವರ ಹೇಳಿಕೆ
ಸರಿ ಇದೆ. ಮುಂದ ಆಲೋಚನೆಯಿಂದ ದೃಷ್ಟಿಯಿಂದ ಹೇಳಿದ್ದಾರೆ. ಅಪೋಸಿಷನ್ ಪಾರ್ಟಿ ಅವರು ಹಾ ಬೇರೆ ಏನ್ ಬೇಕಾದ್ರೂ ಹೇಳ್ಕೋಬಹುದು. ಬಟ್ ಅದು ಮುಖ್ಯ ಅಲ್ಲ. ಮುಂದ ಆಲೋಚನೆ ದೃಷ್ಟಿಯಿಂದ ಅವ್ರು ಹೇಳಿರೋದು ಒಳ್ಳೇದೇನೆ. ಏನು ಉದ್ದೇಶ ಅಂದ್ರೆ ಮುಂದೆ ಭಯಾನಕ ಕಾದಿದೆಯಾ ಅಂತ ಅನ್ಸುತ್ತಾ? ಇದ್ದ ಪರಿಸ್ಥಿತಿಯಿಂದ ಇರಬಹುದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದ್ರ ಬಗ್ಗೆ ಈ ಎಲ್ಲಾ ದೃಷ್ಟಿಯಿಂದನೂ ಯೋಚನೆ ಮಾಡೋದ್ರಲ್ಲಿ ಅವರು ಏನು ಇವಾಗ ಅವ್ರಿಗೇನು ಸ್ವಂತ ದೃಷ್ಟಿಯಿಂದ ಅವ್ರು ಹೇಳಿದಾರೆ. ಬೇರೆ ಟೀಕೆ ಮಾಡ್ತಾರೆ. ಎಲೆಕ್ಷನ್ಗೆ ಮನೇಲೆ ಕೂತ್ಕೊಂಡು ಕ್ಯಾನ್ವಾಸ್ ಮಾಡ್ಬೇಕಾಯ್ತು ಹಾಗೆ ಹೀಗೆ ಅಂತ ಏನ್ ಬೇಕಾದ್ರೂ ಹೇಳ್ಕೋಬಹುದು. ಅದೆಲ್ಲ ಪ್ರಶ್ನೆ ಅಲ್ಲ. ಇರ್ಲಿ, ಅವ್ರವ್ರ ಪೊಲಿಟಿಕಲ್ ಅದು ಮಾಮೂಲಿ. ಅದು ಅವ್ರ ಮೇಲೆ ಒಂದು ಗೂಬೆ ದೇಶದ ಹಿತದೃಷ್ಟಿಯಿಂದ ಹೇಳಿಕೆ ಕೊಟ್ಟಿರೋದು, ಅವರು ಮನವಿ ಮಾಡ್ಕೊಂಡಿರೋದು ನಮ್ಮ ಲೆಕ್ಕಾಚಾರದಲ್ಲಿ ಸರಿ. ಎಷ್ಟು ಬೇಕೋ ಅಗತ್ಯವಾಗಿ ಅಷ್ಟು ಬಳಸ್ಕೊಳ್ಳಿ, ಅದನ್ನ ಬಿಟ್ಟು ದುಂದು ವೆಚ್ಚವಾಗಿ ಮಾಡಬೇಡಿ ಅಂತ ಹೇಳ್ತಾ ಇರೋದು ಸರಿ ಸರ್, ಇಲ್ಲ ಅಂತ ಅಲ್ಲ ನನ್ನ ಅನಿಸಿಕೆ ಪ್ರಕಾರ. ಬಟ್ ಅದನ್ನ ಎಲೆಕ್ಷನ್ ಟೈಮಲ್ಲಿ ಹೇಳ್ಬಹುದಾಗಿತ್ತಲ್ಲ, ನೀವು ರ್ಯಾಲಿಗಳು ಮಾಡಬೇಡ್ರಪ್ಪ, ಸಂಕಷ್ಟದ ಪರಿಸ್ಥಿತಿ ಇದ್ದೇವೆ, ಎಲೆಕ್ಷನ್ ಹಂಗೆ ಮಾಡಿ, ನಿಮ್ಗೆ ಯಾರಿಗೆ ಅನಿಸುತ್ತೆ ಅವ್ರಿಗೆ ಓಟ್ ಹಾಕಿ ಅಂತ ಹೇಳ್ಬಹುದಾಗಿತ್ತಲ್ಲ, ಘೋಷಣೆ ಮಾಡಬಹುದಾಗಿತ್ತಲ್ಲ. ನೀವು ಸಭೆಗಳ ಮೇಲೆ ಸಭೆ ಮಾಡಿದ್ರಿ, ರ್ಯಾಲಿಗಳ ಮೇಲೆ ರ್ಯಾಲಿ ಮಾಡಿದ್ರಿ, ಅವತ್ತೇ ಘೋಷಣೆ ಮಾಡಿದ್ರೆ ಬಹುಶಃ ಇಷ್ಟೊತ್ತಿಗೆ ಸರಿ ಹೋಗ್ತೈತಲ್ಲ. ಅಲ್ಲ ಕರೆಕ್ಟ್ ನೀವ್ ಹೇಳೋದು ಇಲ್ಲ ಅಲ್ಲಲ್ಲ, ಹಂಗೂ ಚರ್ಚೆ ಆಗತ್ತಂತ ನಾನು ಹೇಳ್ತಾ ಇರೋದು. ಅದಲ್ಲ, ಹೌದು ಸರಿ, ನೀವ್ ಹೇಳೋದು ಇಲ್ಲ ಅಂತ ಅಲ್ಲ. ಬಟ್ ಇವಾಗ ಎದುರುಗಡೆ ನಿಮ್ಮ ಸ್ಟುಡಿಯೋದಲ್ಲಿ ಬಂದು ಮಾತಾಡೋದಕ್ಕೂ ನಾವು ಫೋನ್ ನಲ್ಲಿ ಹಿಂದ್ಗಡೆ ಎಲ್ಲೋ ಕೂತ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸ ಇಲ್ಲ. ಹೋಗ್ಲಿ ಡಿಫ್ರೆನ್ಸು ಅಲ್ಲ. ಮುಖಾಮುಖಿ ಮಾತಾಡೋದಕ್ಕೂ ಎಲ್ಲ ಒಂದ್ ಕಡೆ ಫೋನ್ ಮಾತಾಡೋದಕ್ಕೂ ವ್ಯತ್ಯಾಸ ಇಲ್ಲವ್ರ. ಹಾಗೆ ಅವರು ಪ್ರೋಗ್ರಾಮ್ಗೆ ಅಟೆಂಡ್ ಮಾಡ್ಬೇಕು, ಜನತೆಗೆ ಅವ್ರಿಗೆ ತಿಳಿಸ್ಬೇಕು. ಎಲ್ಲೋ ಕೂತ್ಕೊಂಡು ಫೋನ್ನಲ್ಲಿ, ಮೊಬೈಲಲ್ಲಿ, ಟಿವಿಯಲ್ಲಿ, ಈ ಪೇಪರ್ನಲ್ಲಿ ಅನೌನ್ಸ್ ಮಾಡಿದ್ರೆ ಅದು ಎಷ್ಟು ಮಟ್ಟಿಗೆ ತಲುಪ್ತದೋ ಅಥವಾ ಹೆಂಗೆ ಎಫೆಕ್ಟ್ ಆಗ್ತದೋ ಅದ್ರ ಬಗ್ಗೆ ಅವರು ಯೋಚನೆ ಮಾಡಿರ್ತಾರೆ, ಇಲ್ಲ ಅಂತ ಅಲ್ಲ. ಅದನ್ನ ಹೇಮಂತ್ ಅವ್ರೆ, ಇನ್ನೊಂದು ಕಾಂಗ್ರೆಸ್ ಹೇಳ್ತಾ ಇರೋದು ಈ ದೇಶವನ್ನ ನಡೆಸೋದಕ್ಕೆ ಮೋದಿ ಅಸಮರ್ಥರು ಅಂತ ಹೇಳಿ, ಒಪ್ಕೊಳ್ತೀರಾ ಇದನ್ನ? ಬಿಡಿ ಸರ್, ಯಾರೋ ಹೇಳ್ಕೋಬಹುದು. ಇನ್ನ ರಾಹುಲ್ ಗಾಂಧಿ ಬಚ್ಚ ಅಂತವ್ರಿಗೆ ಹೇಳಿ ಬೇಕಾರೆ, ನಾವೇನ್ ಬಿಜೆಪಿ ಅವರೇನಲ್ಲ, ನಾವು ಇದ್ರ ಬಗ್ಗೆ ಅಂತ ಅಲ್ಲ. ಅವರು ಅಸಮರ್ಥರು. ಕೆಲವು ವಿಚಾರದಲ್ಲಿ ಮೋದಿ ಬಗ್ಗೆ ಸರಿ ಇಲ್ಲ. ಕೆಲವು ಅವ್ರಿಗೆ ಆಗದೆ ಇರೋ ಪಾರ್ಟಿಯವರು, ಅವ್ರಿಗೆ ಯಾರೋ ಒಬ್ರು ಅಪೋಸಿಷನ್ ಪಾರ್ಟಿ ಒಳಗೆ ಆಗದೆ ಇದ್ರೆ ಅವ್ರ ಬಗ್ಗೆ ಇಸ್ಕಕ್ ನೋಡ್ತಾರೆ. ಏನು ಇಡಿ ಐಟಿ ಮುಖಾಂತರ. ಇದ್ರ ಬಗ್ಗೆ ಅದ್ರ ಬಗ್ಗೆ ಮೋದಿ ಬಗ್ಗೆ ಕಂಡಮ್ ಮಾಡ್ತೀನಿ, ಇಲ್ಲ ಅಂತ ಅಲ್ಲ. ಅಲ್ಲ, ಇದು ರಾಜಕೀಯವಾಗಿ ಬಂದಾಗ ನಾನು ಹೇಳ್ತಾ ಇದ್ದೀನಿ. ಇನ್ನ ಈ ಉಳಿದ ವಿಚಾರದಲ್ಲಿ ಯಾರು ಸರಿ ಮಾತಾಡೋದು? ಯಾರೋ ಆಗದೆ ಇರೋರು ಹೇಳ್ಕೋಬೇಕು. ಹೌದು, ಅಲ್ಲಲ್ಲ, ನಾನೇನು ಯಾವ್ದೋ ಒಂದು ಪಾರ್ಟಿ ಇದು ಅದು ಅಂತ ಅಲ್ಲ. ಅವರು ಎಲ್ಲಾ ರಂಗದಲ್ಲೂ ಎಲ್ಲಾ ಫೀಲ್ಡ್ ಅಲ್ಲೂ ಚಂದ. ಅವರು ನಮ್ಮ ರಾಜಕೀಯ ಫೀಲ್ಡ್ ಅಲ್ಲಿ ಇರಬೇಕು, ದೇಶನ ಮುನ್ನಡೆಸಬೇಕು ಎಂಬ ಇದು. ಮತ್ತೊಂದು ಈ ಕೆಲವು ಕರಪ್ಷನ್ ವಿಚಾರದಲ್ಲಿ ಮೋದಿ ಗವರ್ಮೆಂಟ್ ಚಂದ ಸರ್. ಅದ್ರ ಬಗ್ಗೆ ಮೋದಿ ಬಗ್ಗೆ ಎರಡು ಮಾತಿಲ್ಲ. ಎಸ್, ಓಕೆ, ಥ್ಯಾಂಕ್ ಯು ಹೇಮಂತ್ ಅವರೇ, ಕರೆ ಮಾಡಿ ಮಾತನಾಡಿದ್ದಕ್ಕೆ. ನೋಡಿ, ಈಗ ಸಹಜವಾಗಿ ಸಾಕಷ್ಟು ಕಾಲು ಬರ್ತಾ ಇದೆ. ಎಲ್ಲರೂ ಹೇಳ್ತಾ ಇರೋದು ಅದೇ, ಒಂದು ಮಾಡಿರುವಂಥ ಉದ್ದೇಶ ನಿಜ ಅಂತ ಆಗಿದೆ. ಅದಲ್ಲಿ ನೀವು ಎಲೆಕ್ಷನ್ ಮುಂಚೆನೇ ಇದನ್ನು ಯಾಕೆ ಮಾಡಿಲ್ಲ ಅನ್ನೋದು ಒಂದು ಚರ್ಚೆ. ಆಮೇಲೆ ದೇಶದ ಹಿತದೃಷ್ಟಿಯಿಂದ ಇದನ್ನು ಹೇಳ್ತಿದ್ರೆ ಎಲ್ಲರೂ ಕೂಡ ಫಾಲೋ ಮಾಡಬೇಕು. ಅಂದರೆ ಅನಾವಶ್ಯಕವಾಗಿ ಈಗ ಒಂದು ವೇಳೆ ಈ ವರ್ಕ್ ಫ್ರಮ್ ಹೋಮ್ ಆದರೆ 20ರಿಂದ 30ರಷ್ಟು ಒಂದು ವೇಳೆ ಜನ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಮಾಡಿದ್ರೆ ಬಹುಶಃ ಟ್ರಾಫಿಕ್ ಸಮಸ್ಯೆ ಕೂಡ ಕಡಿಮೆ ಆಗಬಹುದು ಅನ್ನೋದು, ಪೆಟ್ರೋಲ್ ಡೀಸೆಲ್ ಬಳಕೆಯೂ ಕೂಡ ಕಡಿಮೆ ಆಗುತ್ತೆ. ಈ ರೀತಿಯ ಉದ್ದೇಶವೂ ಕೂಡ ಇರುತ್ತೆ. ಬಟ್ ಮತ್ತೊಬ್ಬರು ಕಾಲರ್ಸಿದ್ದಾರೆ, ರಂಗಸ್ವಾಮಿ ಅಂತೇಳಿ. ರಂಗಸ್ವಾಮಿ ನಮಸ್ಕಾರ. ಹಲೋ ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಮಸ್ಕಾರ. ದೊಡ್ಡಬಳ್ಳಾಪುರ ತಾಲೂಕು ಆಡನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸ್ವಾಮಿ ಹೇಳಿ ಸರ್, ಇನ್ಮೇಲೆ ನೀವು ಮನೇಲಿ ಕೂತ್ಕೊಂಡೇ ವರ್ಕ್ ಮಾಡಬೇಕಲ್ಲ? ಇಲ್ಲ ಸ್ವಾಮಿ, ನಮ್ ರಿಟೈರ್ಡ್ ಆಗಿದೆ. ಏನು ಹೇಳ್ತೀರಿ ಮೋದಿ ಹೇಳಿಕೆ ಬಗ್ಗೆ? ಮೋದಿಯವ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ ಸ್ವಾಮಿ. ದೇಶ ಮುನ್ನಡೆಸೋದ್ರಲ್ಲಿ ಮಿತವ್ಯಯ, ಈಗ ಹೇಳಿಕೆ ಕೊಟ್ಟಿದ್ದಾರೆ ಮಿತವ್ಯಯ ಮಾಡಿ ಅಂತ. ಅದ ಕಂಪಲ್ಸರಿ ಎಲ್ಲಾರು ಪಾಲಿಸಲೇಬೇಕು. ಅವಶ್ಯಕತೆ ಇದ್ರೆ ಓಡಾಡ್ಲಿ, ಇಲ್ಲ ಅಂತ ಹೇಳಲ್ಲ. ಆಫೀಸರ್ಸ್ ಆಗ್ಬೋದು,
ಊರಿಂದ ಊರಿಗೆ ಹೋಗುವಂತ ಜನ ಆಗ್ಬೋದು, ಅವಶ್ಯಕತೆ ಇದ್ರೆ ಓಡಾಡ್ಲಿ. ಸುಮಾರು ಹೇಗೆ ಖರ್ಚು ಮಾಡ್ತೀವಿ ಇದ್ದೇವೆ ಬಳಸಿ ಅಂತ ಹೇಳೋದ್ರಲ್ಲಿ ಎರಡು ತಪ್ಪಿಲ್ಲ. ಇದು ನಮ್ಮ ಅನಿಸಿಕೆ ಸ್ವಾಮಿ. ದೇಶದ ಮುನ್ನಡೆಸೋದ್ರಲ್ಲಿ ನಂಬರ್ 1 ಪ್ರಧಾನಮಂತ್ರಿ ಅಂದ್ರೆ ಇವರೇ. ಅಲ್ಲ ಈಗ ಏನು ಹೇಳಿ, ಈಗ ಆಯಿತು, ಈಗ ಮೋದಿ ಹೇಳಿದ್ಮೇಲೆ ಫಾಲೋ ಮಾಡಲೇಬೇಕು, ಅದು ಎಲ್ಲರ ಕರ್ತವ್ಯ. ಬಟ್ ಅದನ್ನು ಮುಂಚೆ ಯಾಕೆ ತಿಳಿಸಬಲ್ಲಿಲ್ಲ? 3 ತಿಂಗಳಾಯ್ತಲ್ಲ ಯುದ್ಧ ಆರಂಭ ಆಗಿ ಅನ್ನೋದು ಈಗ ಜನ ಮಾತನಾಡ್ತಾ ಇದ್ದಾರೆ. ಬರ್ತಾ ಇತ್ತಲ್ಲ ಅಲ್ಲಿಂದ ಏನ್ ತೊಂದ್ರೆ ಇರ್ಲಿಲ್ಲ. ಒಂದ್ ಟೈಮ್ ಮೊನ್ನೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಇದು ಸಿಲಿಂಡರ್ ಕೊಡೋದ್ರಲ್ಲಿ. ಈಗೆಲ್ಲ ಕರೆಕ್ಟ್ ಆಗಿ ಸಿಲಿಂಡರ್ ಎಲ್ಲ ಅಕ್ಕಿ ಆಗ್ತಾ ಇದೆ, ಏನ್ ತೊಂದ್ರೆ ಇಲ್ಲ. ಆಮೇಲೆ ಆರ್ಥಿಕವಾಗಿಯೂ ನಮ್ಮ ದೇಶ ಮುನ್ನಡೆಸೋದ್ರಲ್ಲಿ ಏನು ತೊಂದರೆ ಕಾಣಿಸ್ತಾ ಇಲ್ಲ. ನಾವು ನೋಡೋದ್ರಲ್ಲಿ ಎಲ್ಲೂ ಅವರ ಅಭಿವೃದ್ಧಿ ಕೆಲಸಗಳು ಕರೆಕ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಅವೆಲ್ಲ ಯಾವ್ದು ನಿಂತಿಲ್ಲ. ರಸ್ತೆ ಇರ್ಬೋದು, ಒಂದು ಬ್ರಿಡ್ಜ್ಗಳು ಇರ್ಬೋದು, ಯಾವ್ದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವ್ದು ನಿಂತಿಲ್ಲ. ಇನ್ನು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಆಗ್ತಕ್ಕಂಥ ಎಲ್ಲ ಬ್ರಿಡ್ಜ್ಗಳೆಲ್ಲ ಹಂಗೆ ನಿಂತೋಗಿದೆ, ರಸ್ತೆಗಳೆಲ್ಲ ಗುಂಡಿ ಆಗಿವೆ. ಇದನ್ನ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ನಂಗೆ ಆಗ್ಬಿಟ್ಟಿದೆ ಸ್ಟೇಟ್ ಗೌರ್ಮೆಂಟ್. ಮೋದಿ ಅವ್ರ ಬಗ್ಗೆ ನಾವು ಎರಡು ಮಾತಾಡಂಗಿಲ್ಲ. ನೆಕ್ಸ್ಟ್ ಮೋದಿ ಅವರೇ ಪ್ರಧಾನಮಂತ್ರಿ ಆದ್ರೆ ನಮ್ಗೆ ಬಹಳ ಒಳ್ಳೇದು ಅಂತ ಅನಿಸ್ತಾ ಇದೆ. ಸರ್, ಈಗ ಈ ತೈಲ ಬೆಲೆ ಸೇರಿದಂತೆ ಈಗ ಎಲ್ಲ ವಸ್ತುಗಳ ರೇಟ್ ಈಗ ಗಗನಕ್ಕೆ ಏರುತ್ತೆ. ಜನಸಾಮಾನ್ಯರ ಬದುಕು ಏನು? ಈಗ ಇರೋ ಸಂಬಳ ಅದೇ ಇರುತ್ತೆ, ಬಟ್ ಈಗ ಮತ್ತೆ ಜನಸಾಮಾನ್ಯರ ಮೇಲೆ ಬರೆ ಎಳೆಯುವಂಥ ಕೆಲಸ ಈಗ ಸರ್ಕಾರದ ಕಡೆಯಿಂದ ಆಗತ್ತೆ ಇನ್ಮೇಲೆ, ಅದಂತೂ ಕನ್ಫರ್ಮ್. ಆಗುತ್ತೆ, ಅದು ಏನು ಮಾಡೋಕ್ಕಾಗೋದಿಲ್ಲ, ಅನಿವಾರ್ಯ. ಈಗ ಟ್ರಾನ್ಸ್ಪೋರ್ಟ್ ಸ್ವಲ್ಪ ದೂರ ಆಗ್ತದೆ, ಟ್ರಾನ್ಸ್ಪೋರ್ಟ್ ಖರ್ಚೆಲ್ಲ ಬರುತ್ತೆ, ಅದನ್ನೆಲ್ಲ ಅನಿವಾರ್ಯ ಮಾಡ್ಲೇಬೇಕಲ್ಲ ಅಲ್ಲಿಂದ ಬರ್ಬೇಕಾದ್ರೆ. ಮಾತಿಲ್ಲ, ಮೋದಿ ಅವರು ಒಳ್ಳೆ ಪ್ರಧಾನಮಂತ್ರಿಗಳು, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಈಗ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿದ್ದಾರೆ. ಅವಶ್ಯಕತೆ ಇರೋರು ಮಾಡ್ಲಿ, ಅವಶ್ಯಕತೆ ಇಲ್ಲದವರು ಮಾಡದೇ ಇರ್ಲಿ. ಆಮೇಲೆ ಈಗ ಅವಶ್ಯಕತೆ ಇಲ್ಲ ಮನೆಗಿರ್ಲಿ, ಅದನ್ನ ಹೇಳಿರೋದು ತಪ್ಪೇನಿಲ್ಲ. ಬೇಡ್ರೆ ಒಳ್ಳೆ ಸಹಜವಾದ ರೀತಿಯಲ್ಲೇ ಹೇಳಿದ್ದಾರೆ ಪ್ರಧಾನಮಂತ್ರಿಗಳು. ಮತ್ತೆ ಕೆಲವೊಬ್ರು ಹೇಳ್ತಿದಾರಲ್ಲ, ದೇಶವನ್ನು ನಡೆಸೋದಕ್ಕೆ ಅಸಮರ್ಥರು ಮೋದಿ ಅಂತ ಹೇಳಿ. ಅದನ್ನ ಹೇಳ್ತಕ್ಕಂಥವ್ರು ವಿರೋಧ ಪಾರ್ಟಿಗಳಷ್ಟೇ. ಅವ್ರಿಗೆ ವಿರೋಧಿಗಳು ಯಾರಿರ್ತಾರೆ, ಬೇರೆ ಪಾರ್ಟಿಯವರು ಅವ್ರು ಹೇಳ್ತಾರೆ ಅಷ್ಟೇ. ಪ್ರಧಾನಮಂತ್ರಿಗಳು ಈ ಸರ್ವರ್ಗೂ ಒಂದೇ, ಎಲ್ಲರನ್ನೂ ಒಂದು ಜೊತೆಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಇವರು ಮುಸ್ಲಿಮ್ಸ್, ಇವರು ಕ್ರಿಸ್ತರು, ಕ್ರೈಸ್ತರು, ಇವರು ಮುಸಲ್ಮಾನರು, ಇವರು ಹಿಂದೂಗಳು ಅಂತಕ್ಕಂಥ ಭಾವನೆ ಇಲ್ಲವೇ ಇಲ್ಲ. ಪ್ರಧಾನಮಂತ್ರಿಗಳದ್ದು ಒಂದೇ ಧ್ಯೇಯ, ದೇಶವನ್ನ ಮುನ್ನಡೆಸೋದ್ರಲ್ಲಿ ನಂಬರ್ 1 ಪ್ರಧಾನಮಂತ್ರಿಗಳು, ಅದರಲ್ಲಿ ಎರಡು ಮಾತಿಲ್ಲ. ಈಗ 1 ವರ್ಷಗಳ ಕಾಲ ಚಿನ್ನವನ್ನ ಖರೀದಿನೇ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. ಮದುವೆ ಸಮಾರಂಭಗಳು ಹೇಗೆ ನಡೆಯುತ್ತೆ? ಸಮಾರಂಭ ಇರೋರು ಮಾಡ್ಲಿ ಸ್ವಾಮಿ, ಅದನ್ನ ಕಂಪಲ್ಸರಿ ಏನ್ ಹೇಳಿ ಮಾಡ್ಲೇಬೇಡಿ ಅಂತ ಏನ್ ಹೇಳಿರಲ್ಲ. ಅವಶ್ಯಕತೆ ಇರೋರು ಮಾಡ್ಬೋದು, ಅವಶ್ಯಕತೆ ಇಲ್ಲದ್ರು ಏನ್ ಖರೀದಿ ಮಾಡ್ತಿರೋ ಒಂದು ವರ್ಷ ಬೇಡ, ನೆಕ್ಸ್ಟ್ ವರ್ಷ ಬೇಕಾದ್ರೆ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಹೆಣ್ಮಕ್ಳು ಸಾಮಾನ್ಯವಾಗಿ ಆಸೆ ಪಡ್ತಾ ಇರ್ತಾರೆ ಮನೆ ಒಳಗ. ಮದುವೆ ಮುಂಚೆ ಮಾಡೋರು ಮಾಡ್ಲೇಬೇಕು, ಅದು ಅನಿವಾರ್ಯ. ಮದುವೆ ಮುಂಚೆ ಇರೋರು ಈ ವರ್ಷ ಬೇಡ, ಬರೋ ವರ್ಷ ತಗೊಂಡು ಬಿಡಿ, ತಪ್ಪೇನಿದೆ. ಒಟ್ಟಿನಲ್ಲಿ ಫಾಲೋ ಮಾಡ್ತೀರಾ ಮೋದಿಯವರ ಸೂಚನೆಗಳು? ಖಂಡಿತ ಫಾಲೋ ಮಾಡ್ತೀವಿ ಸರ್ ನಾವು. ಎಸ್, ಓಕೆ ಸರ್, ಥ್ಯಾಂಕ್ ಯು. ಎಸ್, ಮತ್ತೊಬ್ಬರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನಾವು ಮೈಸೂರಿಂದ ಮಾತಾಡ್ತಾ ಇರೋದು. ಹಾಂ ಸರ್. ಸರ್, ಈಗ ಮೋದಿ ಅವರು ಈಗ ಪೆಟ್ರೋಲ್ ಖರೀದಿಸ್ಬೇಡಿ ಮತ್ತೆ ಚಿನ್ನ ಖರೀದಿಸ್ಬೇಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ನಮ್ಮ ದೇಶಕ್ಕೆ ಪ್ರಧಾನಿ ಮೋದಿ ಅವರು ಅಸಮರ್ಥ ನಾಯಕರು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು. ಓಕೆ. ಯಾಕಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ದೇಶ ಮತ್ತು ಬೇರೆ ದೇಶಗಳ ನಡುವೆ ಏನು ಯುದ್ಧ ಆಗ್ತಿಲ್ಲ. ಇದು ಬೇರೆ ಬೇರೆ ದೇಶಗಳಿಗೆ ಮಾತ್ರ ಇದು ಯುದ್ಧ ಆಗ್ತಾ ಇರ್ತಕ್ಕಂಥದ್ದು. ಹಲೋ, ಕಂಟಿನ್ಯೂ ಮಾಡಿ. ಈ ತರ ಒಂದು ವ್ಯವಸ್ಥೆ ಇರ್ಬೇಕಾದ್ರೆ ನಮ್ಮ ದೇಶವನ್ನ ನಡ್ಸಕ್ ಆಗ್ಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ದೇಶದ ಜನತೆಗೆ ಈ ಮಟ್ಟಕ್ಕೆ ಇವರು ಚಿನ್ನ ಖರೀದಿಸಬೇಡಿ, ಪೆಟ್ರೋಲ್ ಮತ್ತೆ ಡೀಸೆಲ್ ಖರೀದಿಸಬೇಡಿ ಅಂತ ಹೇಳಿದ್ರೆ ಇವ್ರು ಎಷ್ಟು ಅಸಮರ್ಥರು ಅಂತ ಗೊತ್ತಾಗುತ್ತೆ. ಇದಕ್ಕೆ ಮುಖ್ಯವಾಗಿ ಸರ್, ಮುಖ್ಯವಾಗಿ ಅಲ್ಲ, ಮೋದಿ ಅವರು ಅಸಮರ್ಥರು ಅಂತ ಯಾಕೆ ಅನಿಸ್ತಿದೆ ನಿಮ್ಗೆ? ಖಂಡಿತ. ಯಾಕಂದ್ರೆ ಪಂಚರಾಜ ಚುನಾವಣೆ ಆದ ನಂತರ ಏನ್ ಕೇಳಬೇಕಾಗಿತ್ತು ಅಂತ ಅನ್ನೋದು ಮುಖ್ಯವಾಗತ್ತೆ ಇಲ್ಲಿ. ಪಂಚರಾಜ ಚುನಾವಣೆ ಆದ ನಂತರ ಏನಕ್ಕೆ ಗ್ಯಾಸ್ ಬೆಲೆ 993 ರೂಪಾಯಿ ಏರಿಕೆ ಮಾಡ್ಬೇಕಾಗಿತ್ತು? ಇದು ಜನಸಾಮಾನ್ಯರಿಗೂ ಕೂಡ ಈಗ ಒಂದು ಹೋಟ್ಲಿಗೆ ಹೋದ್ರೆ 20 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವರು ರೇಟ್
ಜಾಸ್ತಿ ಮಾಡೋದ್ರಿಂದ ಅಲ್ಲೂ ಕೂಡ ಹೋಟ್ಲ್ಗಳಲ್ಲಿ ಜನಸಮರಿಗೆ ಇದು ಎಫೆಕ್ಟ್ ಬಿದ್ದಿದೆ. ಹ್ಮ್ ಯಾರ್ಯಾರು ಹೇಳ್ಬೋದು, ಅವರು ಅಸಮರ್ಥರು, ಅವರು ಸಮರ್ಥನೆ ಮಾಡ್ಕೋಬಹುದು. ಹ್ಮ್ ಎಲ್ಲ ಬಿಜೆಪಿ ಅವರು ಮಾಡ್ತಿರೋದು ನಾನು ನೋಡ್ದೆ, ಈಗ ನನ್ನ ಕಾಲಲ್ಲಿ ನಾನು ನೋಡ್ತಾ ಇದ್ದೆ. ಹ್ಮ್ ನಿಮ್ ಚಾನೆಲ್ ನಾನು ತುಂಬಾ ಇಷ್ಟಪಡ್ತೇನೆ. ನೀವು ಹಲವಾರು ಪ್ರಶ್ನೆ ಕೇಳ್ತಾ ಇದ್ರಿ. ಹ್ಮ್ ಚಿನ್ನ ಖರೀದಿಸಬೇಡಿ ಅಂತಂದ್ರೆ ಜನಸಾಮಾನ್ಯರಿಗೆ ಇವ್ರು ಯಾರು ಸರ್? ಹಂಗಂದ್ರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ರೇಟು ಮತ್ತೆ ಚಿನ್ನದ ರೇಟು ಜಾಸ್ತಿ ಆಗ್ತಾ ಇದೆ, ಆಗುತ್ತೆ, ನಾನ್ ಮಾಡ್ತೀನಿ ಅಂತಂತ ಅರ್ಥನಾ? ಹ್ಮ್ 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 ಅಲ್ಲ ಅದ ಇದು ಅರ್ಥ ಅಲ್ಲ, ಅದೇ ಅರ್ಥ, ಅದು ಬೇರೆ ಅರ್ಥ ಏನಿಲ್ಲ. ಹಾ, ಖಂಡಿತ. ರೇಟ್ ಜಾಸ್ತಿ ಆಗತ್ತೆ, ನೀವು ಕಡಿಮೆ ತಗೊಳ್ಳಿ ಅಂತ. ಹಾ, ಅದನ್ನೇ ಸರ್. ಈಗ ನಾನು ಮುಂದೆ ಹ್ಮ್ ಹೌದು ಹೇಳಿ. ಅದೇ ಸರ್, ಈಗ ನಾನು ಏನ್ ಹೇಳ್ತಾ ಇರೋದು ಅಂತಂದ್ರೆ, ಹ್ಮ್ ಈಗ ಸಂಪೂರ್ಣವಾಗಿ ಇನ್ನು ಮುಂದೆ ಏನಾಗತ್ತೆ ಅಂತಂದ್ರೆ, ಈಗ ಪಂಚರಾಜ್ಯ ಚುನಾವಣೆ ಆದ ನಂತರ ಹ್ಮ್ ಹ್ಮ್ ಹೇಳಿ ಸರ್. ಈಗ ಸಂಪೂರ್ಣವಾಗಿ ಹಾ ಮಾತಾಡಿ ಏನೋ ಅಲ್ಲ. ಸಂಪೂರ್ಣವಾಗಿ ಈಗ ಪಂಚರಾಜ್ಯ ಚುನಾವಣೆ ಆದ ನಂತರ ಏನ್ ಕೇಳ್ಬೇಕಾಗಿತ್ತು ಈ ಮಾತನ್ನ? ಹಾ ಆಯ್ತು, ಅದು ಒಂದು ಯಕ್ಷ ಪ್ರಶ್ನೆ ಇದ್ದೇ ಇರುತ್ತೆ. ಬಟ್ ಈಗ ಹೌದು, ಖಂಡಿತ. ಈಗ ನಾಳೆ ಅನ್ನ ಊಟ ಮಾಡಬೇಡಿ ಅಂತಂತಾರೆ, ಕೇಳಕ್ಕಾಗತ್ತ ನಾವು? ಹಾ ಅನ್ನ ಊಟ ಮಾಡಬೇಡಿ ಅಂತ ಅಂದ್ಬಿಟ್ಟು ಕೇಳಕ್ಕಾಗತ್ತಾ? ಯಾರೋ ಒಬ್ಬ ಪ್ರಧಾನಿ ಹೇಳ್ಬಿಟ್ರು ಅಂತ ಅಂದ್ಬಿಟ್ಟು ನಾವು ಕೇಳಕ್ಕಾಗತ್ತ? ನಾವು ಮಾಡೇ ಮಾಡ್ತೀವಿ. ನಮ್ ಕಷ್ಟನೋ ನಮ್ ಸುಖನೋ ನಾವು ಮಾಡೇ ಮಾಡ್ತೀವಿ. ಹ್ಮ್ ಇವ್ರು ಹೇಳದಷ್ಟು ಸುಳ್ಳುಗಳು. ಈಗ ಸರ್, ಮೊದ್ಲು ಇವರು ಅಧಿಕಾರಕ್ಕಿಂತ ಬರಕ್ಕಿಂತ ಮುಂಚೆ ಹಾ ಭಾರತೀಯನಿಗೆ 15 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ಬಿಡ್ತೀವಿ ಸ್ವಿಸ್ ಬ್ಯಾಂಕ್ ಇಂದ ಅಂತಂತ ಹೇಳಿದ್ರು. ಎಲ್ಲ ಬರೀ ಸುಳ್ಳು ಭರವಸೆಗಳು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು. ಹ್ಮ್ ಅದೆಲ್ಲ ಆಗ್ತಾ ಸರ್? ಇವ್ರದೆಲ್ಲ ಬರೀ ಇದೇ ರೀತಿ. ಹ್ಮ್ ಇವ್ರನ್ನ ನಂಬಿದ್ರೆ ನಿಜವಾಗ್ಲೂ ಕೂಡ ಯುವಕರೇ ಆಗ್ಲಿ ಜನಸಾಮಾನ್ಯರಾಗ್ಲಿ ಇವ್ರು ಯಾರು ಉದ್ಧಾರ ಆಗಕ್ಕಾಗೋದಿಲ್ಲ. ಹ್ಮ್ 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 ನಮ್ಮ ಸರ್, ಈಗ ನಾವೇನು ಬೇರೆ ದೇಶದ ನಡುವೆ ಯುದ್ಧ ನಡೆಸ್ತಾ ಇಲ್ಲ ನಾವು. ಹ್ಮ್ ಅದು ಆಗ್ತಾ ಇರ್ತಕ್ಕಂಥದ್ದು ಹೊರ ದೇಶಗಳಲ್ಲಿ. ಹ್ಮ್ ಈಗ ಎಲ್ಲರೂ ಹೇಳ್ತಾರಪ್ಪ, ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಅಂತಂದ್ಬಿಟ್ಟು ಎಲ್ಲರೂ ಹೇಳ್ತಾ ಇರ್ತಾರೆ. ಹ್ಮ್ ಆ ರೀತಿ ಇದ್ಮೇಲೆ ಮೋದಿ ಇದ್ರೆ ಇದು ಸಾಧ್ಯ ಅಂತಂದ್ಬಿಟ್ಟು ಈಗ ನಾವು ಚಿನ್ನ ಖರೀದಿ ಮಾಡೋದಕ್ಕೆ, ಪೆಟ್ರೋಲ್ ಈಗ ಸಹಜವಾಗಿ ಒಂದು ಒಳ್ಳೆ ರೇಟ್ ಅಲ್ಲಿ ಸಿಗೋದಕ್ಕೆ ಯಾಕೆ ಒಳ್ಳೇದ್ ಮಾಡ್ತಾ ಇಲ್ಲ ಮೋದಿ ಅವರು? ಅಂದ್ರೆ ಈ ಯುದ್ಧದ ಸಂದರ್ಭದಲ್ಲಿ ಮುಂದಾಲೋಚನೆ ಇಲ್ಲದೆ ಇರೋದು ಇದೆಲ್ಲ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತಾ? ಖಂಡಿತ ಸರ್. ಈಗ ಅವ್ರು ಮಾಡ್ತಾರಂತ ಉದ್ದೇಶನೇ ಅದು. ಹ್ಮ್ ಅವ್ರು ಮಾಡ್ತಿರ್ತಕ್ಕಂಥ ಉದ್ದೇಶನೇ ಅದು. ಈಗ ಸರ್, ಯುದ್ಧ ನಮ್ಮ ದೇಶ ಮತ್ತು ಬೇರೆ ದೇಶದ ನಡುವೆ ಏನಾದ್ರು ನಡೆದಿದ್ದೇ ಆಗಿದ್ರೆ ಹ್ಮ್ ನಾವು ಮೋದಿ ಅವ್ರನ್ನ ಬೇಕಾದ್ರೆ ಅಪ್ರಿಶಿಯೇಟ್ ಮಾಡ್ತೀವಿ. ಹ್ಮ್ ಇದಾಗ್ತಾ ಇರ್ತಕ್ಕಂಥದ್ದು ಇರಾನ್ ಮತ್ತು ಇರಾಕ್ ಮತ್ತೆ ಅಮೆರಿಕ ನಡುವೆ ಹ್ಮ್ ಅಂತದ್ರಲ್ಲಿ ನಾವು ಅಂದ್ರೆ ನಮ್ಮ ದೇಶದ ಜನತೆಗೆ ಮೂಲಭೂತ ಸೌಕರ್ಯಗಳು ಏನೇನು ಒದಗಿಸ್ಕೊಡ್ಬೇಕು ಅದನ್ನ ಪ್ರಧಾನಿ ಅವರು ಮಾಡ್ಬೇಕು. ಹ್ಮ್ ಆಗಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಲಿ ಸರ್ ಮನೆಗೆ, ನಮ್ಗೇನ್ ಬೇಕು? ಯಾರು ಬರಬೇಕು ಮೋದಿ ಆದ ನಂತರ? ಮೋದಿ ಅಲ್ಲ ಸರ್, ನಮ್ಗೆ ಮೋದಿ ಮತ್ತು ರಾಹುಲ್ ಗಾಂಧಿ ಮತ್ತೆ ಇನ್ನು ಬೇರೆ ಪಕ್ಷಗಳು ಬೇರೆ ಯಾರು ಅಲ್ಲ. ನಾನೊಬ್ಬ ಸಾಮಾನ್ಯ ಪ್ರಜೆ, ಸಾಮಾನ್ಯ ವ್ಯಕ್ತಿ. ಬೇರೆ ಯಾರೇ ಬಂದ್ರು ಕೂಡ. ಆದ್ರೆ ಮೋದಿ ಅವರು ಈ ದೇಶಕ್ಕೆ ಅಸಮರ್ಥರು ಅಂತಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಖಂಡಿತ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಪ್ರಜೆ, ಸಾಮಾಜಿಕವಾಗಿ ಚಿಂತನೆ ಮಾಡ್ತಕ್ಕಂಥ ವ್ಯಕ್ತಿ. ಅವ್ರು ಬಿಟ್ಟು ಬೇರೆ ಯಾರೇ ಆದ್ರೂ ಕೂಡ ನಮಗೆ ಸಮಾಧಾನ. ಯಾಕಂದ್ರೆ ಇವರು ಸಾಕಷ್ಟು ಸುಳ್ಳು ಹೇಳಿದ್ದಾರೆ ಇವರು. ಹೇಳಿ ಸರ್, ಒಂದೊಂದಾಗಿ ಹೇಳ್ಬೇಕಾ? 15 ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಜನಗಳಿಗೆ ಮೋಸ ಮಾಡದ್ ಹೇಳ್ಬೇಕಾ? 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮೋಸ ಮಾಡದ್ ಹೇಳ್ಬೇಕಾ? ಜನನೇ ಆಯ್ಕೆ ಮಾಡ್ತಿದಾರಲ್ಲ ಮೋದಿಯವರೇ ಬೇಕು ಅಂತ. ನೀವು ಹೇಳ್ತಾ ಅಸಮರ್ಥರು, ಭರವಸೆಯನ್ನ ಕೊಟ್ಟಿದ್ರು, ಯಾವುದೇ ಭರವಸೆಯನ್ನ ಈಡೇರಿಸಿಲ್ಲ ಅಂತ ನೀವು ಹೇಳ್ತಾ ಇದ್ರಿ. ಬಟ್ ಜನನೇ ಆಯ್ಕೆ ಮಾಡ್ತಿದಾರಲ್ಲ. ಮಾಡಿದ್ದಾರೆ ಸರ್, ಅದು ಏನು ಮಾಡಕ್ಕಾಗಲ್ಲ. ಈಗ ಮುಂದೆ ಬುದ್ಧಿ ಕಲಿತಾರೆ ಬಿಡಿ. ಈಗ ಅಂದ್ರೆ ಮೋದಿ ಸರಿ ಇದ್ದಾರೆ ಅಂತ ಅರ್ಥ. ಜನ ಆಯ್ಕೆ ಮಾಡಿ ಅವ್ರನ್ನ ನೀವೇ ಪ್ರಧಾನಿ ಆಗಿ ಅಂತ ಹೇಳಿದ್ರೆ ಮೋದಿ ಸರಿ ಇದ್ದಾರೆ ಅಂತ. ಖಂಡಿತ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಪ್ರಜೆಗಳ ಈಗ ಮೂಲ ಈಗೆಲ್ಲ ಈಗ ಓಟ್ ಹಾಕಿ ಅವ್ರನ್ನ ಗೆಲ್ಸಿದ್ದಾರೆ. ಈ ತರ ಪರಿಸ್ಥಿತಿ ಬಂದಾಗ ಮುಂದೆ ಬುದ್ಧಿ ಕಲಿತಾರೆ ಬಿಡಿ ಸರ್. ಖಂಡಿತ ಅಲ್ವಾ? ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಅವರೇ ಪ್ರಧಾನಿ ಆಗಿಲ್ಲ ಅಲ್ಲಿ.
ಮುಂದಿನ ಎಲೆಕ್ಷನ್ಗಳಲ್ಲಿ ಬ್ಯಾಲೆಟ್ ಪೇಪರ್ನ ಸೃಷ್ಟಿ ಮಾಡ್ಬೇಕು. ಆ ತರ ಆದ್ರೆ ಮುಂದೆ ಬೇರೆ ಯಾರೋ ಒಬ್ಬ ವ್ಯಕ್ತಿ ಅದು ಬೇರೆ ಕಾಂಗ್ರೆಸ್ ಆಗ್ಲಿ ಬೇರೆ ಆಗ್ಲಿ AAP ಆಗ್ಲಿ BSP ಆಗ್ಲಿ TVK ಆಗ್ಲಿ ಬೇರೆ ಯಾವುದೇ ಪಕ್ಷ ಆಗ್ಲಿ ಇಡೀ ದೇಶದಲ್ಲಿ ಬೇರೆಯವ್ರು ಆಗ್ಬೇಕು ಅಷ್ಟೇ. ಈಗ ಇದರ ಜೊತೆಗೆ ಶಾಲೆಗಳನ್ನು ಕೂಡ ಆನ್ಲೈನ್ ಮುಖಾಂತರನೇ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಇದೆ. ಮಕ್ಕಳ ಮೇಲೆ ಏನೆಲ್ಲ ಸಮಸ್ಯೆ ಆಗ್ಬಹುದು? ಆನ್ಲೈನ್ ಕೂಡ ನಮ್ಗೆ ಉತ್ತಮವಾದದ್ದು ಅಂತ ಅನ್ಸುತ್ತೆ. ಅಲ್ಲ, ಮಕ್ಕಳಿಗೆ ಶಾಲೆ ವಿಚಾರ ಅಂತ ಬಂದಾಗ ಮಕ್ಕಳಿಗೆ ಆನ್ಲೈನ್ ಮುಖಾಂತರನೇ ಮನೇಲಿ ಕೂತ್ಕೊಂಡೆ ಶಾಲೆ ಕಲಿಬೇಕು ಅನ್ನೋಂಥ ಪರಿಸ್ಥಿತಿ ಈಗ. ಖಂಡಿತ ಸರ್, ಈಗ ಅದು ಆತರ ಆಗ್ಬಾರ್ದು. ಅದು ಶಾಲೆಗೆ ಹೋಗಿ ಕಲಿಬೇಕು ಮಕ್ಕಳು. ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಗೆ ಹೋಗಿ ಕಲಿಬೇಕು. ಯಾಕಂದ್ರೆ ಈಗ ಮಾಸ್ಟರ್ ಆಗ್ಲಿ ಮೇಡಮ್ ಅವರಾಗ್ಲಿ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅದನ್ನ ಮಕ್ಕಳು ಕೇಳಬೇಕು ಡೈರೆಕ್ಟ್ ಆಗಿ. ಆನ್ಲೈನ್ ಸರ್ ಎಲ್ಲರ ಕೈಲೂ ಮೊಬೈಲ್ ಇದೆ ಈಗ, ಆಂಡ್ರಾಯ್ಡ್ ಮೊಬೈಲು. ಅಲ್ಲಿ ಹೇಳ್ಕೊಟ್ಟದನ್ನ ಅವ್ರು ಕಲಿಯಕ್ ಆಗೋದಿಲ್ಲ. ಎಲ್ಲವೂ ಕೂಡ ಈಗ ಡಿಜಿಟಲೀಕರಣ ಆಗ್ಬಿಟ್ರೆ ಮಕ್ಕಳಿಗೆ ಆಗ್ಲಿ ಬೇರೆಯವ್ರಿಗೆ ಆಗ್ಲಿ ತುಂಬಾ ತೊಂದರೆ ಆಗುತ್ತೆ. ಓಕೆ, ಈಗ ನೀವೇನ್ ಹೇಳ್ತೀರಿ? ಈಗ ನಾವು ಬಿಟ್ಬಿಡೋಣ, ಈ ರಾಜಕಾರಣ ಬಿಟ್ಬಿಡೋಣ. ದೇಶದ ಹಿತದೃಷ್ಟಿ ಅಂತ ಬಂದಾಗ, ದೇಶ ಅಂತ ಬಂದಾಗ ಗೊತ್ತಿದೆ ದೇಶ ಈಗ ಸಂಕಷ್ಟದ ಪರಿಸ್ಥಿತಿಲಿ ಇದೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಹಂಗಾಗಿ ಸಮಸ್ಯೆ ಆಗ್ತಿದೆ ಅನ್ನೋದು. ಏನ್ ಮಾಡ್ಬೇಕು? ನಾವು ದೇಶ ಜೊತೆ ನಿಲ್ಬೇಕೀಗ. ಏನ್ ಮಾಡ್ಬೇಕು? ಫಾಲೋ ಮಾಡೋಣ ಬೇಡ? ಈಗ ಮೋದಿ ನಡುವೆ ಈಗ ಸಾಮಾನ್ಯವಾಗಿ ಯುದ್ಧ ನಡೀತಾ ಇಲ್ವಲ್ಲ, ಈಗ ಸಾಮಾನ್ಯವಾಗಿ ಈ ಹಿಂದೆ ಸ್ವತಂತ್ರ ಪೂರ್ವದಲ್ಲಿ ಪಾಕಿಸ್ತಾನ ಮತ್ತೆ ನಮ್ಮ ದೇಶದ ನಡುವೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಇವರು ಹಲೋ ಹೇಳಿ ನೆಹರು ಅವರು ಆದ್ಮೇಲೆ ಪಾಕಿಸ್ತಾನ ಮತ್ತೆ ನಮ್ಮ ಭಾರತದ ನಡುವೆ ಒಂದು ಯುದ್ಧ ಆಗುತ್ತೆ. ಅವಾಗ್ಲೂ ಈ ಮಾತು ಹೇಳಿದಾಗ ಇವತ್ತಿನವರೆಗೂ ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇದಾರೆ ವಿರೋಧಿಗಳು, ಕಾಂಗ್ರೆಸ್ ವಿರೋಧಿಗಳು ಮತ್ತೆ ಇನ್ನು ಬೇರೆ ಪಕ್ಷದ ವಿರೋಧಿಗಳು ಯಾಕೆ ವಿರೋಧ ಮಾಡ್ತಾ ಇದಾರೆ? ಇವತ್ತು ನಾವು ಎಲ್ಲ ಮೋದಿಗೆ ಅಡಿಕ್ಟ್ ಆಗೋದಲ್ಲ ಸರ್. ಅವ್ರು ಏನೋ ಚೇಂಜಸ್ ಮಾಡ್ಬಿಡ್ತಾರೆ, ಅವ್ರು ಏನೋ ಬದಲಾವಣೆ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅಡಿಕ್ಟ್ ಆಗೋದಲ್ಲ. ನಾವು ಬದಲಾವಣೆ ಆಗ್ಬೇಕು ಜನರಲ್ಲಿ. ಬದಲಾವಣೆ ಆಗ್ಬೇಕು. ಈಗ ಏನ್ ಗೊತ್ತಾ, ಎಲ್ಲೋ ದೇಶದಲ್ಲಿ ಬೇರೆ ದೇಶ ಯುದ್ಧ ನಡೀತಾ ಇದೆ, ಬಟ್ ಅದ್ರ ಸಮಸ್ಯೆ ನಾವು ಎದುರಿಸುವಂತ ಪರಿಸ್ಥಿತಿ ಇದೆಯಲ್ಲ. ನಾವ್ ಎಂತ ದೇಶದಲ್ಲಿ ಬದುಕ್ತಾ ಇದೀವಿ, ಎಂತ ಪರಿಸ್ಥಿತಿ ಬಂದ್ಬಿಡ್ತು ಅನ್ನೋದು ಬೇಸರ, ಆತಂಕ ಸಹಜವಾಗಿದೆ. ಬಟ್ ಏನ್ ಮಾಡಕ್ಕಾಗಲ್ಲ ಇಂಥ ಪರಿಸ್ಥಿತಿಯಲ್ಲಿ. ದೇಶ ಸಂಕಷ್ಟದಲ್ಲಿದ್ದಾಗ ನಾವು ಜೊತೆಲಿ ನಿಲ್ಬೇಕಾಗತ್ತೆ. ಈಗ 3 ತಿಂಗಳು ಆಲ್ಮೋಸ್ಟ್ ಅಲ್ಲಿ 3 ತಿಂಗಳಾಯಿತು ಮಧ್ಯಪ್ರಾಚ್ಯದ ಯುದ್ಧ ಆರಂಭ ಆಗಿ. ಪರ್ಯಾಯ ವ್ಯವಸ್ಥೆ ಇಷ್ಟೊತ್ತಿಗೆ ಮಾಡಬಹುದಾಗಿತ್ತು ಭಾರತ ಎಡವೈದೆ. ಎಲೆಕ್ಷನ್ ಅಲ್ಲಿ ಬಿಜಿ ಆಗಿತ್ತು ಅಂತ ಅನ್ಸುತ್ತೆ. ಈಗ ಎಚ್ಚರ ಆಗಿದೆ ಮೋದಿಗೆ ಅಂತ. ಎಲೆಕ್ಷನ್ ಗಿಂತ ಮುಂಚೆ ಹೇಳ್ಬೋದಾಗಿತ್ತಲ್ಲ ಸರ್ ಅವರು. ಅದೇ ಹೇಳೋದು, ಎಲೆಕ್ಷನ್ ಎಲ್ಲರೂ ಕೂಡ ಬಿಸಿ. 93 ರೂಪಾಯಿನ ಗ್ಯಾಸ್ ನ ಏರಿಕೆ ಮಾಡಿದ್ರಲ್ಲ, ಎಲೆಕ್ಷನ್ ಇನ್ನೊಂದು ವಾರ ಇದೆ ಅಂತ ಮಾಡಿದ್ರೆ ಅದೇ ಇರೋದು. ಈಗ ದೇಶ ಸಂಕಷ್ಟದಲ್ಲಿದ್ದಾಗ ನೀವು ಜನರ ಮೇಲೆ ಯಾಕೆ ಹೊರೆ ಹಾಕ್ತೀರಿ ಅಂತ ಆ ಜವಾಬ್ದಾರಿ ಸರ್ಕಾರಗಳು ಯಾಕೆ ತೆಗೆದುಕೊಳ್ಳಲ್ಲ? ಈಗ ತೈಲ ಕಂಪನಿ ಅಂತ ಅನ್ಕೊಳ್ಳೋಣ, ಅಥವಾ ಬೇರೆ ಯಾವುದೋ ಒಂದು ವಸ್ತುಗಳ ಕಂಪನಿ ಅಂತ ಅನ್ಕೊಳ್ಳೋಣ. ವಸ್ತುಗಳ ರೇಟ್ ಜಾಸ್ತಿ ಆದ್ರೆ ಅದನ್ನ ಸರ್ಕಾರನೇ ಭರಿಸ್ಕೊಳ್ಳಿ. ನೀವು ಜನಸಾಮಾನ್ಯರ ಮೇಲೆ ಯಾಕೆ ಹಾಕ್ತೀರಿ ಅಂತ. ಅದನ್ನೇ ನಾನು ಹೇಳ್ತೀನಿ. ಎಷ್ಟು ತಿಂಗಳ ಕಷ್ಟ ಇದೆ ಅಥವಾ ಎಷ್ಟು ತಿಂಗಳ ನಾವು ಸಮಸ್ಯೆ ಇದೆ, ಅಷ್ಟು ತಿಂಗಳ ಸರ್ಕಾರನೇ ಭರಿಸ್ಕೊಳ್ಳಿ. ಅದನ್ನ ಟ್ಯಾಕ್ಸ್ ಕಟ್ತಾ ಇಲ್ವಾ, ನಾವು ಪೇ ಮಾಡ್ತಾ ಇಲ್ವಾ? ಈಗ ನಮ್ಮ ಮೇಲೆ ಸಂಬಳ ಅದೇ ಇರುತ್ತೆ. ಈಗ ಒಂದ್ ನಿಮಿಷ, ಸಂಬಳ ಅದೇ ಇರುತ್ತೆ. ಅದೇ ಸಂಬಳದಲ್ಲಿ ಎಲ್ಲಾ ರೇಟ್ ಜಾಸ್ತಿ ಆದ್ರೆ ಕುಟುಂಬವನ್ನ ನಿಭಾಯಿಸೋದು ಹೇಗೆ ಅನ್ನೋದು. ಇಲ್ಲಾಂದ್ರೆ ಎಲ್ಲರದ್ದು ಸಂಬಳ ಜಾಸ್ತಿ ಮಾಡಿ ಅದರಿಂದ ಹೆಚ್ಚಳ ತಗೊಳ್ಳಿ. ನೀವು ಸಂಬಳ ಜಾಸ್ತಿ ಮಾಡಕ್ಕಾಗಲ್ವಾ, ಸರ್ಕಾರನೇ ಭರಿಸ್ಕೊಳ್ಳಿ. ಆ ಕೆಲಸ ಮಾಡಬಹುದು. ಖಂಡಿತ ಆ ರೀತಿ ಮಾಡ್ಲಿ. ಎಸ್, ಓಕೆ. ಎಸ್, ಮತ್ತೊಬ್ರು ಕಾಲಿಸಿದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಹೇಗಿದ್ರಿ? ಒಂದೊಂದು ಬರ್ತಾ ಇದ್ರೆ ಏನ್ ಹೇಳಿ ಹೆಂಗಿರೋದು? ಏನ್ ಹೇಳ್ತೀರಿ? ಈಗ ಲಾಕ್ಡೌನ್ ಆಗತ್ತಲ್ಲ. ಲಾಕ್ಡೌನ್ ಆಗಪ್ಪಷ್ಟೇ ಬಂದಿದೆಯಲ್ಲ. ಈಗ ನಾವಂತ ಪ್ರಧಾನಮಂತ್ರಿ ತಂದಿದೀವಿ, ಲಾಕ್ಡೌನ್ ಬರ್ಲೇಬೇಕು. ಆಗ್ಬೇಕಾ? ಅಲ್ಲ, ಆಗ್ಬೇಕು ಅಂದ್ರೆ ಆಗ್ಲೇಬೇಕು, ವಿಧಿ ಇಲ್ವಲ್ಲ ಇನ್ನು. ಲಾಕ್ಡೌನ್ ಆದ್ರೆ ಎಲ್ಲ ಸಮಸ್ಯೆ ಆಗತ್ತಲ್ಲ. ಅಲ್ಲ, ಒಂದು ವಿಚಾರ ತಿಳ್ಕೊಳ್ಳಿ, ನೀವು ಮಾಧ್ಯಮದವರು ಮೊದಲನೇ ವರ್ಷದಿಂದನೂ ಮೋದಿನೇ ಹೊಗಳ್ತಾ ಬಂದ್ರಿ. ಅವರ ಬಿಜೆಪಿ ಬರುತ್ತೆ ಅಂತ ಹೇಳುದು. ಈ ನಾವು ಜಾಹೀರಾತುಗಳು ನೋಡಿ ತಿಂಡಿಗಳು ತಗೋತೀವಿ ನೋಡಿ, ಚೆನ್ನಾಗಿರ್ಲಿ ಇಲ್ದೇ ಇರ್ಲಿ, ಹಂಗ ಆಗ್ಬಿಟ್ಟೈತ ಈ ಪರಿಸ್ಥಿತಿ ನಮ್ದು ಮೋದಿದು. ಹೇಳಿ
ಈಗ ಅವರ ಸಂಪುಟದಲ್ಲಿ ಇರ್ತಕ್ಕಂತ ಮಿನಿಸ್ಟರ್ಗಳೆಲ್ಲ ನೋಡಿ, ಒಬ್ರು ಜೈಲಿಗೆ ಬಂದವರು, ಕೊಲೆ ಮಾಡಿಸಿದವರು ಅಂತವ್ರು ಇರ್ಬೇಕಾದ್ರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಬಂದಿದೆ ಅಧಿಕಾರಿಯನ್ನು ಇವತ್ತು CM ಆಗಿದ್ದಾನಲ್ಲ ಅವನು ಮಮತಾ ಬ್ಯಾನರ್ಜಿ ಜೊತೆಗೆ ಇದ್ದವನು. ಅವನು ಯಾವ ಒಳ್ಳೆ ಆಡಳಿತ ಕೊಡ್ತಾನೆ ಅಂತವ್ರನ್ನೆಲ್ಲ ತಂದಾಗ ನಮ್ಮ ದೇಶದ ಪರಿಸ್ಥಿತಿ ಏನಾಗುತ್ತೆ ಹೇಳಿ. ಈ ಪ್ರಧಾನಮಂತ್ರಿಗಳು ಇವತ್ತು ಚಿನ್ನ ಖರೀದಿ ಮಾಡ್ಬೇಡಿ ಅಂತಂದ್ರೆ ಚಿನ್ನಂಗಡಿಯವರೆಲ್ಲ ಬಾಕ್ಲ ಹಾಕ್ಬೇಕು ಅಲ್ವಾ? ಅಲ್ಲ, ಬಾಕ್ಲ ಹಾಕ್ಬೇಡಿ ಅಂತ ಹೇಳಿಲ್ಲ, ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ ಅಂತ. ಅದೇ ಹೇಳಿಲ್ಲ ನೋಡಿ ನೀವು. ಅದೇ ಈಗ ನೀವು ಹೇಳದೆ ಈಗ ನಿಮ್ಮ ಹೌದು, ಅದು ಬೇರೆ ತರಾನೇ ತಗೋತಾರೆ. ಹೌದು, ಈಗ ಅವ್ರು ಹೇಳಿರ್ಬೋದು ಕಡಿಮೆನೆ ತಗೊಳ್ಳಿ ಅಂತ, ಜನ ಬೇರೆ ತರಾನೇ ಅರ್ಥ ಮಾಡ್ಕೊಳ್ತಾರೆ. ಸರ್, 1 ವರ್ಷದವರೆಗೆ ಚಿನ್ನಗಳನ್ನ ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಹೇಳಿ. 1 ವರ್ಷದವರೆಗೆ ಚಿನ್ನಗಳನ್ನ ಮುಟ್ಟಬೇಡಿ, ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ. ಅಂತ ಅಲ್ಲಿಗೆ ಅರ್ಥ ಏನು? ನೀವು ಚಿನ್ನನೇ ತಗೋಬಿಡಿ ಏನೋ ಅರ್ಥ. ಅವಶ್ಯಕತೆ ಇದ್ರೆ ಮಾತು ಹೇಳಿದ್ರೆ ಯಾರು ಮಾತಾಡ್ತಿರ್ಲಿಲ್ಲ. ಇದು ಪಕ್ಷಕ್ಕೆ ಅಷ್ಟೇ ಅಲ್ಲ, ನಾವು ಅವರ ಏಕಲ್ ವಿದ್ಯಾಲಯ ಇವೆಲ್ಲ ನಡೆಸ್ತಾ ಇರ್ತಕ್ಕಂಥವ್ರು. ಆದ್ರೆ ಸಾರ್ವಜನಿಕರಿಗೆ ಅವ್ರು ಹೇಳಿರ್ತಕ್ಕಂಥ ಚಿನ್ನನ ಇದು ಮಾಡ್ಬೇಡಿ ಅಂತ ಹೇಳಿದ್ಮೇಲೆ ಅಲ್ಲಲ್ಲ, ಚಿನ್ನ ವಿಚಾರ ಅಂತ ಬಂದಾಗ ಅದ್ರ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂದ್ರೆ ನಾವು ಚಿನ್ನ ಬೇರೆ ದೇಶದಿಂದಲೇ ಆಮದು ಮಾಡ್ಕೊಳ್ಬೇಕು. ಅಲ್ಲಿ ಏನಾಗುತ್ತೆ, ವಿದೇಶಿ ಕರೆನ್ಸಿ ಮುಖಾಂತರ ವ್ಯವಹಾರ ಆಗುತ್ತೆ. ಅಲ್ಲಿ ಆಟೋಮೆಟಿಕಲಿ ಡಾಲರ್ ರೇಟ್ ಜಾಸ್ತಿ ಆಗುತ್ತೆ. ಡಾಲರ್ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ, ರೂಪಾಯಿ ಮೌಲ್ಯ ಕುಸಿತ ಆಗುತ್ತೆ. ಅಲ್ಲ ಸರ್, ಆವಾಗ ಆರ್ಥಿಕತೆ ಕುಸಿತ ಆಗೋದು. ಚಿನ್ನ ಮಾರ್ಬೋದಲ್ಲ ಸರ್, ಈಗ ಅಂಗಡಿಗಳಲ್ಲಿ ಇರ್ತಕ್ಕಂಥ ಚಿನ್ನ ಮಾರ್ಬೋದಲ್ಲ. ನಾ ಅದನ್ನ ಹೇಳ್ದೆ, ಅಂದ್ರೆ ಈ 1 ವರ್ಷ ತಡ್ಕೊಳ್ಳಿ ಅಂತ ಮೋದಿ ಅವರ ಹೇಳಿಕೆ. 1 ವರ್ಷ ತಡ್ಕೊಳ್ಳೋರಿಗೆ ಚಿನ್ನಂಗಡಿಯವ್ರು ಏನ್ 1 ವರ್ಷ ನೀವೇನ್ ಮದುವೆ ಮುಂಚೆ ಏನ್ ಮಾಡಬೇಡಿ ಅಂತ ಅವ್ರು ಹೇಳಿರೋದು. ಚಿನ್ನಂಗಡಿಯವ್ರ ಕತೆ ಹೇಳಿ. ಆಮೇಲೆ ನೀವು ಈ ಗ್ಯಾಸ್ಗಳನ್ನ ಮಿತವಾಗಿ ಬಳಸಿ ಅಂತಂದ್ರೆ, ಊಟ ಮಾಡ್ದಂಗೆ ನಾವು ಮಿತವಾಗಿ ಬಳಸಿ ಅಂದ್ರೆ ಕಡ್ಲೆಪುರಿನ ಟೀನ ಮಾಡ್ಬೇಕಾದ್ರೂ ಬೇಕಲೇಬೇಕು, ಪುರಿ ಮಾಡ್ಬೇಕಾದ್ರೂ ಇನ್ನೊಂದು ಮಾಡ್ಲೇಬೇಕು. ಈಗ ಮೋದಿ ಅವರ ಹೇಳಿಕೆ ಏನು ಅಂದ್ರೆ, ದಿನಕ್ಕೆ ನಾವು 3 ಟೈಮ್ ಊಟ ಮಾಡ್ತೀವಲ್ವಾ, ದಿನಕ್ಕೆ 2 ಟೈಮ್ ಊಟ ಮಾಡಿ ಅಂತ. 1 ಟೈಮ್ ಮಾಡಿ ಅಂತ. ರಸಗೊಬ್ಬರಗಳನ್ನ ಉಪಯೋಗಿಸ್ಬೇಡಿ. ರಸಗೊಬ್ಬರ ಉಪಯೋಗಿಸ್ತಾ ಸಾವಯವ ಗೊಬ್ಬರನ 1 ತಿಂಗಳಲ್ಲಿ ಮಾಡಕ್ಕಾಗ್ತದ? ರಸಗೊಬ್ಬರ ಉಪಯೋಗಿಸ್ತಿದ್ರೆ ಈಗ ಬೇರೆ ದೇಶಗಳಲ್ಲಿ ಆಗಿದೆ ನೋಡಿ, ಎಲ್ಲ ವ್ಯವಸಾಯ ನಿಂತೋಗುತ್ತೆ. ವ್ಯವಸಾಯ ನಿಂತೋದಾಗ ನಮ್ಮ ಜೀವನಗಳು ಹೆಂಗೆ, ಕಾರ್ಖಾನೆಗಳು ಹೆಂಗ್ ನಡೀತವೆ ಹೇಳಿ, ಯೋಚನೆ ಮಾಡಿ. ರಸಗೊಬ್ಬರಗಳನ್ನ ಮಿತವಾಗಿ ಬಳಸಿ ಅಂತಂದ್ರೆ ಹೆಂಗ್ ಮಿತವಾಗಿ ಬಳಸಕ್ಕಾಗುತ್ತೆ? 10 ಮೂಟೆ ಹಾಕತ್ತ 1 ಮೂಟೆ ಹಾಕಿ ನಡೀತದ? ಅಲ್ಲ, ಸಾವಯವ ಕೃಷಿ ಕಡೆ ಹೆಚ್ಚು ಅವಲಂಬಿತರಾಗಿ ಅಂತ. ಅಲ್ಲ, ನೀವು ರಸಗೊಬ್ಬರ ಬಳಸೋದಕ್ಕಿಂತ ನಮ್ಮ ಪ್ಯೂರ್ ಗೊಬ್ಬರ ಇರುತ್ತಲ್ಲ ಅದ್ರ ಕಡೆ ಹೆಚ್ಚು ಗಮನ ಕೊಡಿ ಅಂತ. ಎಲ್ಲಿದೆ ಪ್ಯೂರ್ ಗೊಬ್ಬರ? ನಿಮ್ಗೆ ದನಗಳನ್ನ ಸಾಕ್ಬೇಡಿ ಅಂತ ಹೇಳಿದ್ರು. ದನಗಳ ಸಾಕ್ಬೇಡಿ ಅಂದ್ರೆ ದನಗಳ ಈಗ ಅವರು ಮಾರಾಟ ಮಾಡಬೇಡಿ ದನಗಳನ್ನ ಅಂತಂದ್ರು. ಗೋಮಾಗಳನ್ನ ಮಾರಾಟ ಮಾಡ್ಬೇಡಿ ಅಂದ್ರು. ಜನಗಳೆಲ್ಲ ಈಗ ಗೋಗಳನ್ನ ಸಾಕಾಗ್ತಾ ಇಲ್ಲ. ಇನ್ನು ನಿಮ್ಗೆ ಸಾವಯವ ಗೊಬ್ಬರ ಎಲ್ಲಿ ಬರುತ್ತೆ? ಈಗ 1 ತಿಂಗಳಲ್ಲಿ ಸಾವಯವ ಗೊಬ್ಬರ ಮಾಡಕ್ಕಾಗುತ್ತೆ ಸರ್? ನಾವು ರಸಗೊಬ್ಬರನೇ ಅವಲಂಬಿಸ್ಬೇಕು. ರಸಗೊಬ್ಬರ ಆಗದೆ ಇದ್ರೆ ಫಸಲುಗಳು ಬರಲ್ಲ. ಲಾಕ್ಡೌನ್ ಆಗುತ್ತೆ ಅಂತಂದ್ರೆ ಲಾಕ್ಡೌನ್ ಆಗೋ ಪರಿಸ್ಥಿತಿ ತಂದಿದಾರಲ್ಲ. ಹೊರದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ. ಯುದ್ಧ ಸ್ಟಾರ್ಟ್ ಆದಾಗಲೇ ಒಂದು ಬೇಕಾದಷ್ಟು ಬಂದು ಸ್ಟಾಕ್ ಮಾಡ್ಬೋತಿಲ್ಲ. ಅವಾಗೇನು ಗ್ಯಾಸ್ ಅವ್ರಿಗೆ ಪ್ರಾಬ್ಲಮ್ ಇರ್ಲಿಲ್ಲ ಅಲ್ಲ. ಹಲೋ, ಯುದ್ಧ ಸ್ಟಾರ್ಟ್ ಆದಾಗ ಗ್ಯಾಸ್ಗಾಗ್ಲಿ ಪೆಟ್ರೋಲ್ಗಾಗ್ಲಿ ನಿರ್ಬಂಧ ಐತಾ ಸರ್? ಈಗ ಏನ್ ಹೇಳ್ತೀರಿ ಕೊನೆದಾಗ, ಏನ್ ಹೇಳ್ತೀರಿ? ಈಗ ಈ ಸಲಹೆ ಸೂಚನೆಗಳನ್ನ ನೀವು ನಿಭಾಯಿಸ್ತೀರಾ ಅಥವಾ ಫಾಲೋ ಮಾಡ್ತೀರಾ ಇಲ್ಲ? ಅದನ್ನ ಏನ್ ಹೇಳ್ತೀರಿ ಜನಕ್ಕೆ? ಏನ್ ಹೇಳ್ತೀರಿ? ನೀವೇನ್ ಸಂದೇಶ ಕೊಡ್ತೀರಿ? ಊಟ ಮಾಡೋದು, ಊಟ 1 ಟೈಮ್ ಊಟ ಮಾಡಿ ಅಂತಂದ್ರೆ ನಾವು ಕೆಲಸಗಳು ಮಾಡಕ್ಕಾಗುತ್ತೆ ಸರ್. ರೈತರುಗಳು ಹೊಲಗಳಲ್ಲಿ ಕೆಲಸ ಮಾಡ್ಬೇಕಾರೆ ಅಥವಾ ಈ ಕೂಲಿ ಕಾರ್ಮಿಕರೆಲ್ಲ 1 ಟೈಮ್ ಊಟ ಮಾಡ್ಕೊಂಡು ಮೂಟೆಗಳಿವೆಲ್ಲ ಹೊರಕಾಗ್ತದ ಸರ್? ಯೋಚನೆ ಮಾಡಿ. ಈಗ ಆಫೀಸರ್ಗಳಾದ್ರೆ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಇರ್ತಾರೆ. ಕೂಲಿ ಕಾರ್ಮಿಕರು, ರೈತಾಪಿಗಳು ಇವರೆಲ್ಲ 1 ಟೈಮ್ ಊಟ ಮಾಡ್ಕೊಂಡು ಹೆಂಗ್ ಕೆಲಸ ಮಾಡಕ್ಕಾಗುತ್ತೆ ಸರ್? ಒಂದು ಲಿಮಿಟ್ ಊಟನಾದ್ರು ಮಾಡ್ಲೇಬೇಕು. 3 ಟೈಮ್ 2 ಟೈಮ್ ಆದ್ರೂ ಮಾಡ್ಲೇಬೇಕು ಅವರು. ಅಡಿಗೆ ಗ್ಯಾಸ್ಗಳಿಗೆ ಭಾರಿ ದುಬಾರಿ, ಪೆಟ್ರೋಲ್ ದುಬಾರಿ ಎಲ್ಲ ಆದ್ರೆ ನಮ್ಗಳಿಗೆ ಕೂಲಿ ಜಾಸ್ತಿ ಆಗುತ್ತೆ. ಕೂಲಿ ಜಾಸ್ತಿ ಆದಾಗ ಕೂಲಿ ಮಾಡ್ಸೋರು ಹೆಂಗ್ ಮಾಡ್ಸಕ್ಕಾಗುತ್ತೆ? ಈಗ ನೀವು ನೋಡ್ತಾ ಇದೀರಿ ರೈತರ ಪರಿಸ್ಥಿತಿಗಳು ಏನಾಗಿದೆ ನೋಡಿ. ಈಗ ರೈತರು ಅರಿಶಿನ ಹಾಕ್ತಾರೆ, ಬೆಲೆನೇ ಇಲ್ಲ, ಅದಕ್ಕೆ ಸಂಬಂಧಿಸುವ ಬೆಲೆ ಇಲ್ಲ. ಟೊಮೊಟೊವನ್ನು ಈಗ 1 ವಾರದಿಂದ 40. ಅಂದ್ರೆ ಇದೆಲ್ಲ ರಾಜಕಾರಣ ಅಂತೀರಾ? ದೇಶದ ಹಿತದೃಷ್ಟಿ ಏನು ಇಲ್ಲ, ಇದರಲ್ಲಿ ರಾಜಕಾರಣನೇ ಇದೆ ಅಂತ? ರಾಜಕಾರಣನೂ ಇದೆ ಸರ್, ರಾಜಕಾರಣಕ್ಕೆ ಇದೆ. ಅದು ಯಾಕೆಂತಂದ್ರೆ ಇನ್ನು ಜನ ಮುಂದೆ ಚುನಾವಣೆಯಲ್ಲಿ ಇದೇ ತರ ಆದ್ರೆ ಇವ್ರನ್ನ ಬುದ್ಧಿ ಕಲಿಸ್ತಾರೆ. ನೋಡೋಣ. ಅಂತಿಮವಾಗಿ ಏನೇ ಆದ್ರೂ ಕೂಡ ಜನನೇ ತೀರ್ಮಾನ ಮಾಡಬೇಕಾಗತ್ತೆ. ಒಟ್ಟಿನಲ್ಲಿ ಏನೇ ಆದ್ರೂ ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನೋಡಿ, ಈಗ ಸಹಜವಾಗಿ ಎಲ್ಲ ಕರೆಗಳು ಹೇಳ್ತಾ ಇರುವಂಥದ್ದು, ಯಾರೆಲ್ಲ ಕರೆ ಮಾಡಿದ್ರು ಅವರೆಲ್ಲರೂ ಹೇಳ್ತಾ ಇರುವಂಥದ್ದು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಒಂದು ಎಲೆಕ್ಷನ್ ಟೈಮಲ್ಲಿ ನೀವು ಯಾಕೆ ಅದನ್ನು ಘೋಷಣೆ ಮಾಡಲಿಲ್ಲ? ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇಲ್ಲ, ಶಾಂತ ರೀತಿಯಲ್ಲಿ, ಮುಂದೆ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಯುದ್ಧ ಕಡಿಮೆ ಆಗಿದ್ರು ಕೂಡ ನೀವು ಇಲ್ಲಿ ತುರ್ತು ಪರಿಸ್ಥಿತಿನ ಯಾಕೆ ಘೋಷಣೆ ಮಾಡ್ತಾ ಇದ್ದೀರಿ ಅನ್ನೋದು ಒಂದು.
ಆಮೇಲೆ ಮೋದಿಯವರ ಹೇಳಿಕೆ ಹಿಂದೆ ಉದ್ದೇಶ ಇರೋದು ಏನಂದರೆ, ಸುಖ ಸುಮ್ಮನೆ ನೀವು ವಿದೇಶಿ ಟ್ರಿಪ್ ಏನು ಮಾಡ್ತೀರಲ್ಲ ಮತ್ತು ಬೇಕಾಬಿಟ್ಟಿಯಾಗಿ ಒಂದು ಚಿನ್ನವನ್ನು ಖರೀದಿ ಮಾಡೋದು, ಸುಖ ಸುಮ್ಮನೆ ಓಡಾಟವನ್ನು ಮಾಡೋದು, ಇದೆಲ್ಲವನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು. ಅಂದರೆ ನೀವು ಈ ರೀತಿಯಾಗಿ ಸುಖ ಸುಮ್ಮನೆ ಮಾಡಿದ್ರೆ ಏನಾಗುತ್ತೆ, ಒಂಥರ ಆರ್ಥಿಕ ಆತ್ಮಹತ್ಯೆಗೆ ಸಮ ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ ಇದು. ಸೊ ಹಂಗಾಗಿ ಮಿತವಾಗಿ ಬಳಸೋದು ನಿಮ್ಮೆಲ್ಲರ ಜವಾಬ್ದಾರಿ. ಆದರೆ ಒಂದು ಯಕ್ಷ ಪ್ರಶ್ನೆ ಏನು ಅಂತೇಳಿದ್ರೆ, ಇದನ್ನು ನೀವು ಪಂಚರಾಜ್ಯಗಳ ಚುನಾವಣೆ ಮುಂಚೆನೇ ಮಾಡಬಹುದಾಗಿತ್ತಲ್ಲ ಅನ್ನೋದು ಯಕ್ಷ ಪ್ರಶ್ನೆ. ಹಾಗೆ ಇದೆ, ಅದಕ್ಕೆ ಮೋದಿಯವರೇ ಉತ್ತರ ಕೊಡಬೇಕು. ಗೊತ್ತಿಲ್ಲ ಇದು ಎಷ್ಟು ತಿಂಗಳುಗಳ ಕಾಲ ಇರುತ್ತೆ. 1 ವರ್ಷ ಹೇಳಿರೋದ್ರಿಂದಾಗಿ ಬಹುಶಃ 1 ವರ್ಷ ಇದೇ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನಮ್ಮ ಮಿತದಲ್ಲಿ ನಾವೇ ಇರೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.